ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲಾ ಧ್ಯಾನ ಮಿತ್ರರಿಗೆ, ಆತ್ಮ ಬಂಧುಗಳಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ ಅವರು ಅದ್ಭುತವಾದ ಕಾರ್ಯಗಳು ಮಾಡ್ತಾ ಇದ್ದಾರೆ ಎಲ್ಲಾ ಭಾಷೆಗಳಲ್ಲಿ. ಹಾಗೆ ಇವರು ಮಾಡೋ ಕಾರ್ಯ ನಮಗೆ ಮತ್ತು ನಿಮ್ಗೆ ಇಬ್ಬರಿಗೂ ಬಹಳ ಅನುಕೂಲವಾಗ್ತು. ಯಾಕೆಂದ್ರೆ ಹೇಳೋವರಿಗೂ ಕೇಳೋವರಿಗೂ ಇಬ್ಬರಿಗೂ ಒಂದು ಸೇತುವೆ ಆಗಿ ಈ ಮಹಾವತಾರ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಫಸ್ಟ್ ನನಗೆ ಆಮಂತ್ರಣ ಕೊಟ್ಟಿರುವ ಮಹಾವತಾರ್ ಫೌಂಡೇಶನ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ವೆಂಕಟೇಶ್ ಕಾಕುಬಾಳ್. ನಾನು ಹೊಸಪೇಟೆ ನಿವಾಸಿ. ನಾನು ಆಧ್ಯಾತ್ಮಿಕ ಪಯಣ ನಂದು 2008 ಫೆಬ್ರವರಿಯಿಂದ ಸ್ಟಾರ್ಟ್ ಆಯ್ತು. ಅದರ ಪರಿಚಯ 2003 ಆಯ್ತು. ಆದ್ರೆ ನಾನು ಅದನ್ನ ಮಾಡ್ತಾ ಇದ್ದಿಲ್ಲ. ಬಟ್ ಯಾವತ್ತೂ ನಾನು ಅದರ ಬಗ್ಗೆ ಏನಂದ್ರೆ ಆಸಕ್ತಿ ಇಲ್ಲ ಅಂತ ಹೇಳಿ ತೋರಿಸಿಲ್ಲ. ಬಟ್ ನಾನು ನಮ್ಮ ಮನೆಯವರು ಅವರ ಮದುವೆಕ್ಕಿಂತ ಮುಂಚೆ 1998 ಇಂದನೇ ಅವರು ಧ್ಯಾನ ಮಾಡ್ತಾ ಇದ್ರು. ಅವರು ಧ್ಯಾನ ಮಾಡಿ ಅವರ ಧ್ಯಾನ ಅನುಭವ ಸಲುವಾಗಿ, ಅದರ ಅನುಸಾರವಾಗಿ ಧ್ಯಾನ ಕುಟುಂಬ ಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿದಾಗ ಕರೆಕ್ಟ್ ಸರಿಯಾಗಿ 2003 ನಮ್ಮ ಉಮಾರಾಣಿ ಅಕ್ಕ ಮತ್ತು ವಿಶಾಲಾಕ್ಷಿ ಅಕ್ಕ ಅವರು ಧ್ಯಾನಕ್ಕೆ ಬಂದ್ರು. ಅದಾದ ನಂತರ 2003 ನನ್ನ ಮದ್ವೆ ಆಯ್ತು. 2003 ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಧ್ಯಾನ ಮಾಡ್ರಿ ಅಂತ. ಅಕ್ಕವರು ಹೇಳ್ತಾ ಇದ್ರು. ನಾನು ಯಾವತ್ತೂ ಬೇಡ ಅಂತ ಇದ್ದಿಲ್ಲ. ಅವರಿಗೆ ಮಾಡ್ರಿ ಒಳ್ಳೇದು ಅಂತ ಹೇಳ್ತಾ ಇದ್ದೆ. ಬಟ್ ನಾನ್ ಮಾಡ್ತಾ ಇದ್ದಿಲ್ಲ. 2008 ಹರಿಶಂಕರ್ ಮಾಸ್ಟ್ರು ನಮ್ಮ ಮನೆ ಪಕ್ಕಕ್ಕೆ ಅವ್ರ ಅಂಗಡಿ, ಅಂದ್ರೆ ನಮ್ಮ ಅಂಗಡಿಗೆ, ನಮ್ಮ ಶಾಪಿಗೆ, ಅವ್ರ ಶಾಪಿಗೆ ಒಂದು 3-4 ಸ್ಟಾಪ್ ಡಿಫ್ರೆನ್ಸ್ ಇದೆ ಅಷ್ಟೆ. ಅವರು ನಮ್ಮ ಶಾಪಿನಲ್ಲಿ ಅವರ ಒಂದು ಕ್ಲಾಸ್ಮೇಟ್, ನನಗೂ ಫ್ರೆಂಡ್ ಆಗಿದ್ರು ಅವ್ರು ಬಂದು ಮಾತಾಡ್ತಿರ್ಬೇಕಾದ್ರೆ ಅವರಿಗೆ ಬಂದು ಹೇಳಿದ್ರು, ಇಲ್ಲ ನಾವು ಇದು ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಶುರು ಮಾಡಿದ್ದೀವಿ, ನೀನು ಬೆಳಿಗ್ಗೆ ಯಾಕೆ ಬರಬಾರ್ದು ಅಂತ ಅವ್ರಿಗೆ ಹೇಳಕ್ ಬಂದ್ರು. ನನ್ನ ಅಂಗಡಿಯಲ್ಲಿ ಅವ್ರು ನಿಂತಿರೋ ಸಲುವಾಗಿ ನನಗೂ ಹೇಳಿದ್ರು ಅವ್ರು, ಇಲ್ಲ ನೀನ್ ಯಾಕೆ ಬರಬಾರ್ದು ಅಂತೇಳಿ. ಮರುದಿವಸ ಯಾರ ಅವ್ರ ಫ್ರೆಂಡಿಗೆ ಹೇಳಿದ್ರಲ್ಲ ಅವ್ರು ಹೋಗ್ಲಿಲ್ಲ, ನಾನು ಹೋದೆ. ಅಂದ್ರೆ ಮಾಸ್ಟರ್ಸ್ ಯಾರ ಮುಖಾಂತರ ಯಾರಿಗ್ ಬೇಕು ಸರಿಯಾದ ಸಮಯಕ್ಕೆ ಕನೆಕ್ಟ್ ಮಾಡಿಸ್ತಾರೆ. ಅವತ್ತಿನಿಂದ ನಾನು ಶುರು ಮಾಡಿದೆ. 2-3 ದಿವಸ ಯೋಗಾಸನ, ಪ್ರಾಣಾಯಾಮ ಎಲ್ಲಾ ಅಭ್ಯಾಸ ಮಾಡಿದೆ. ನನಗೆ 4ನೇ ದಿವಸದಿಂದನೇ ನನಗೆ ಧ್ಯಾನದ ಮೇಲೆ ಆಸಕ್ತಿ ಜಾಸ್ತಿ ಆಯ್ತು. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಯೋಗಾಸನ, ಪ್ರಾಣಾಯಾಮ ಸ್ವಲ್ಪ ಜಲ್ದಿ ಮಾಡಿ, ಸ್ವಲ್ಪ ಸಮಯ ಕಡಿಮೆ ಮಾಡಿ ಧ್ಯಾನಕ್ಕೆ ಹೆಚ್ಚು ಸಮಯ ಕೊಡ್ತಿದ್ದೆ. ಬೇರೆಯವರು ಪ್ರಾಣಾಯಾಮ ಮಾಡ್ತಿರ್ಬೇಕಾದ್ರೆ ನಾನು ಧ್ಯಾನ ಶುರು ಮಾಡ್ತಿದ್ದೆ. ಅವರು ಧ್ಯಾನ ಕೊನೆ ಮಾಡಬೇಕಾದ್ರೆ ನಾನು ಧ್ಯಾನ ಕೊನೆ ಮಾಡ್ತಿದ್ದೆ. ಹಾಗೆ ನಾನು 4ನೇ ದಿವಸದಿಂದನೇ ನನಗೆ ಧ್ಯಾನದಲ್ಲಿ ಅದು ಏನೋ ಒಂದು ಇನ್ನರ್ ಕನೆಕ್ಟಿವಿಟಿ ಅಂತಾರಲ್ಲ, ಹಾಗೆ ಒಂದು ಒಲವು ಸ್ಟಾರ್ಟ್ ಆಯ್ತು. ಅದಾದ ನಂತರ 1 ವಾರ ಆಗಿತ್ತು. 1 ವಾರದಾಗ ನಾನು ನಮ್ಮ ಮನೆಯ ಟೆರೆಸ್ ಮೇಲೆ ನನ್ ಮಿಸ್ಸಸ್ ಆಲ್ರೆಡಿ ಧ್ಯಾನದಲ್ಲಿದ್ರು. ನಾನ್ ಶುರು ಮಾಡಿದಾಗ ಅವ್ರೇನಂದ್ರು, ಅವರಿಗೂ ಬಹಳ ಸಂತೋಷ ಆಯ್ತು. ಓ,
ನಾನು ಊರಿಗೆ ಹೋಗಿ ಬಂದೆ ಅಷ್ಟರಲ್ಲಿ ಧ್ಯಾನ ಕಲ್ತಿರೋರು ಅಂತೇಳಿ. ಅವರು ನನ್ನ ಜೊತೆ ಕುತ್ಕೊಂಡ್ರು ಟೆರೆಸ್ ಮೇಲೆ. 7 days ಆಗಿತ್ತು ಕರೆಕ್ಟ್. ಕುತ್ಕೊಂಡಾಗ ನಾನು 5 years ಇದ್ದಾಗೆ ನಮ್ಮ ಮದರ್ ಬಾಡಿ ವೆಕೇಟ್ ಮಾಡಿದ್ರು. ಆಮೇಲೆ ಧ್ಯಾನಕ್ಕೆ ಬರಕ್ಕಿಂತ 6 years ಮುಂಚೆ ನಮ್ಮ ಅಜ್ಜಿನೂ ಬಾಡಿ ವೆಕೇಟ್ ಮಾಡಿದ್ರು. ಓಕೆ, ಆ 7th day ನಾನು ನನ್ನ ಮಿಸಸ್ ಇಬ್ರು ಧ್ಯಾನಕ್ಕೆ ಕುತ್ಕೊಂಡಾಗ ನನಗೆ ನನ್ ಮಿಸಸ್ ಹೇಳಕ್ ಶುರು ಮಾಡಿದ್ರು, ಯಾರೋ ನನಗೆ 4 ಜನ ಕಾಣಿಸ್ತಾ ಇದಾರೆ, ಯಾರಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅವ್ರ ಕಣ್ ತೆಗ್ದ್ಬಿಟ್ರು. ಬಟ್ ನನಗೆ ಆ ಕುತೂಹಲದಿಂದ ನಾನೇನ್ ಮಾಡಿದೆ, ಆ ಧ್ಯಾನವನ್ನು ಮುಂದುವರಿಸಿದಾಗ ನಾನು ಆ ಸಮಯದಲ್ಲಿ ಪತ್ರಿ ಸಾರ್ನ ನೋಡಿದ್ದಿಲ್ಲ. ಒಂದು ಮ್ಯಾಗಝಿನ್ ಅಲ್ಲಿ ಅವ್ರ ಫೋಟೋ ನೋಡಿದ್ದೆ, ಸ್ಪಿರಿಚುವಲ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಅವ್ರ ಫೋಟೋ ನೋಡಿದ್ದೆ. ನಾನ್ ಧ್ಯಾನ ಕಂಟಿನ್ಯೂ ಮಾಡಿದಾಗ ನನಗೆ ಧ್ಯಾನದಲ್ಲಿ ಕಣ್ಣು ಮುಚ್ಚಿದ್ದಿದೆ, ಸ್ಪಷ್ಟವಾಗಿ ನನಗೆ ಪತ್ರಿ ಸಾರು ಮತ್ತೆ ನನಗೆ ಧ್ಯಾನ ಮರುಪರಿಚಯ ಮಾಡಿರುವ ಹರಿಶಂಕರ್ ಮಾಸ್ಟರ್ ಕಾಣಿಸ್ತಾರೆ. ಕಾಣಿಸಿದಾಗ ಅವರು ನನಗೆ ಕರೆಯೋದಕ್ಕೆ ಶುರು ಮಾಡಿದ್ರು, ಪತ್ರಿ ಸಾರು ಇಲ್ಲಿಗ್ ಬಾ ಅಂತೇಳಿ. ಅವರು ಕರಿತಾ ಇದ್ದಾರೆ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. 2 ಸಲ ಕರೆದಾದ ನಂತರ 3ನೇ ಬಾರಿ ಕರೆದಾಗ ನಾನು ಹೇಳ್ದೆ, ನನಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಒಂದ್ ಕೈ ಹರಿಶಂಕರ್ ಮಾಸ್ಟ್ರು, ಇನ್ನೊಂದ್ ಕೈ ಪತ್ರಿ ಸಾರ್ ಇಟ್ಕೊಂಡು ಹಿಂಗ್ ಎಳೆದ್ಬಿಟ್ರು. ಹೇಳಿದ ತಕ್ಷಣ ಏನು ವಿಪರ್ಯಾಸ, ನಾನಿಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನದಾದ ಒಂದು ಪ್ರತಿರೂಪ ಅವರ ಜೊತೆಯಲ್ಲಿ ಇದೆ. ಆಶ್ಚರ್ಯ ಆಗ್ಲಿಲ್ಲ, ಬಟ್ ಕುತೂಹಲ ಸ್ಟಾರ್ಟ್ ಆಯ್ತು. ಓ, ಧ್ಯಾನದಲ್ಲಿ ಹೀಗೂ ನಡೆಯುತ್ತಾ? ನನ್ನ ಪ್ರತಿರೂಪ ನಾನ್ ನೋಡ್ತಾ ಇದ್ದೀನಿ, ಜೊತೆಗೆ ಪತ್ರಿ ಸಾರ್ ಇದ್ದಾರೆ, ಹರಿಶಂಕರ್ ಮಾಸ್ಟರ್ ಇದ್ದಾರೆ. ಪತ್ರಿ ಸಾರ್ ಬಂದು ನನಗೆ ಸೆಕೆಂಡ್ ಕೊಟ್ರು. ಕಮ್ ಹಿಯರ್, ಐ ವಿಲ್ ಮೀಟ್ ಯು ಇಂಪಾರ್ಟೆಂಟ್ ಪರ್ಸನ್ಸ್ ಅಂತಂದ್ರು. ನಾನು ಯಾರನ್ನ ಮೀಟ್ ಮಾಡಿಸ್ತಾರ ಗೊತ್ತಾಗ್ಲಿಲ್ಲ. ಸೀದಾ ಕರ್ಕೊಂಡು ಹೋದ್ರು ಸೀದಾ ನನ್ನ ತಾಯಿ ಮುಂದೆ ನಿಂದಿಸಿದ್ರು. ನೋಡಿ, 5ನೇ ವರ್ಷದಲ್ಲಿ ನಾನು ನನ್ನ ತಾಯಿಯನ್ನು ನೋಡಿದ್ದು ಕೊನೆಯದಾಗಿ, ಅವಾಗೆ ಬಾಡಿ ವೆಕೇಟ್ ಮಾಡಿದ್ದು. ಮತ್ತೆ ಧ್ಯಾನದಲ್ಲಿ ಬಂದಾಗ ಫಸ್ಟ್ ನನಗೆ ದರ್ಶನ ಆಗಿದ್ದು ಪತ್ರಿ ಸಾರ್ ಮುಖಾಂತರ ನನ್ನ ತಾಯಿ ದರ್ಶನ. ಮೀಟ್ ಮಾಡಿಸಿದ್ರು. ಆ ಒಂದು ಮೊಮೆಂಟ್ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಯಾಕ ವರ್ಡ್ಸ್ ಸಾಲಲ್ಲ, ಪದಗಳು ಸರಿ ಹೋಗಲ್ಲ ಆ ಒಂದು ಅನುಭವವನ್ನು ವ್ಯಕ್ತಪಡಿಸೋದಕ್ಕೆ. ಅದೇನಂತಾರಲ್ಲ, ಮೂಕನಾಗಿ ನಾನು ಪ್ರೇಕ್ಷಕನಾಗ್ಬಿಟ್ಟೆ ಅವಾಗಷ್ಟೇ. ಏನು ಮಾತು ಬರ್ಲಿಲ್ಲ. ಅವರ ಪಕ್ಕದಲ್ಲೇ ಅದೇ 6 ವರ್ಷದಿಂದ ಬಾಡಿ ವೆಕೇಟ್ ಮಾಡಿರುವ ನನ್ನ ಅಜ್ಜಿನೂ ನಿಂತಿದ್ದಾರೆ. ಆದ್ರೆ ಅವರು ಬಾಡಿ ವೆಕೇಟ್ ಮಾಡಿದಾಗ ಅವರಿಗೆ 91 ವಯಸ್ಸಿತ್ತು. ನಾವು ಹುಟ್ಟಿದಾಗಿಂದ ಅವರ ಒಂದು ಓಲ್ಡ್ ಏಜ್ ನೋಡಿದೀವಿ ನಾವು. ಆದ್ರೆ ಅಲ್ಲಿ ಪಕ್ಕದಲ್ಲಿ ನಿಂತಿರುವ ಅಜ್ಜಿ ಅತಿ ಯೌವನದಲ್ಲಿ ಇದ್ಲು. ಆಮೇಲೆ ಅವರು ಕಾಲ್ ಮೇಲೆ ನಿಂತಿದ್ರು. ನಾನು ಮೊದಲನೇ ಪ್ರಶ್ನೆ ಏನಂದ್ರೆ, ಅವರು ಜೀವಂತ ಇದ್ದಾಗ ಒಂದು 30 to 35 years ಅವ್ರಿಗೆ ಕಾಲ್ ಇದ್ದಿಲ್ಲ, 2 ಕಾಲ್ ಇದ್ದಿಲ್ಲ, ಸೆಪ್ಟಿಕ್ ಆಗಿ ಕಾಲ್ ಕಳ್ಕೊಂಡಿದ್ರು. ಅವರು ಹಾಗೆ ಮಂಚದ ಮೇಲೆ ಕುತ್ಕೊಂಡು 30 years ಇದ್ರು ಅವರು. ನನ್ನ ಮೊದಲೇ ಪ್ರಶ್ನೆ ಅವ್ರಿಗೇನು, ಅಜ್ಜಿ ನಿನ್ ಕಾಲ್ ಸರಿಗೋಯ್ತಾ ಅಂತ ಕೇಳಿದ ತಕ್ಷಣ ಅಜ್ಜಿ ನಗ್ತಾ ಹೇಳಿದ್ರು, ನಮಗಿಲ್ಲಿ ಯಾವುದೇ ರೀತಿ ದೌರ್ಬಲ್ಯತೆ ಇರಲ್ಲ ಅಂತ. ಅಂತಷ್ಟ ಅಲ್ಲಿ ಒಂದು ಯೌವನದಲ್ಲಿರುವ ನಮ್ಮ ಅಜ್ಜಿ ನೋಡಿದೆ. ಅವಾಗ ಕೇಳಿದೆ, ಅಜ್ಜಿ ನೀನು ಇಷ್ಟು ಯೌವನದಿಂದ ಕಾಣಿಸ್ತಾ ಇದೆಯಲ್ಲ, ಏನಿದು ಅಂತಂದ್ರೆ, ಅವಾಗ ಅಜ್ಜಿ ಹೇಳಿದ್ರು, ಇಲ್ಲಿ ಯಾವುದೇ ರೀತಿ ಬಾಲ್ಯಾವಸ್ಥೆ ಮತ್ತು ವೃದ್ಧಾವಸ್ಥೆ ಇರಲ್ಲ, ಅನುಕ್ಷಣ ಯೌವನ ಅವಸ್ಥೆಯಲ್ಲಿ ಇರ್ತೀವಿ ನಾವು ಅಂತ ಹೇಳಿದ್ರು. ಅಂದ್ರೆ ಆ
ಆ ಸಂಭಾಷಣೆ ನನಗೆ ಈಗೂ ನೆನಪಿದೆ. ಆ ಒಂದು ಆಸ್ಟ್ರಲ್ ಟ್ರಾವೆಲ್ ಮಾಡಿಸಿದ್ದು ಪತ್ರಿ ಸಾರು. ಅಂದ್ರೆ ನನ್ನಲ್ಲಿ, ನಾನು ಲೈಫ್ ನಲ್ಲಿ ನಾನು ಅತಿಯಾದ ಒಂದು ಇಂಪಾರ್ಟೆಂಟ್ ಪರ್ಸನ್ಸ್ ಅಂದ್ರೆ ನನ್ನ ತಾಯಿ ಮತ್ತು ನನ್ನ ಅಜ್ಜಿ. ಅವರ ಒಂದು ದರ್ಶನ ನನಗೆ ಧ್ಯಾನದ ಮೇಲೆ ಅಪಾರವಾದ ಒಂದು ನಂಬಿಕೆ ಮತ್ತು ಗೌರವ ತಗೊಂಡಿತ್ತು. ಅಂದೇ ನಾನು ಡಿಸೈಡ್ ಮಾಡಿದೆ, ಈ ಧ್ಯಾನದಲ್ಲಿ ಏನೋ ಒಂದು ಚಮತ್ಕಾರ ಇದೆ, ಇದನ್ನು ಕೊನೆ ಉಸಿರಿರೋವರೆಗೂ ನಾನಂತೂ ಬಿಡಲ್ಲ ಅಂತೇಳಿ ಅವತ್ತಿಂದ ನನ್ನ ಧ್ಯಾನದ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಆಧ್ಯಾತ್ಮಿಕದ ಒಂದು ಹೊಸ ಅಧ್ಯಾಯ ಆ 7ನೇ ದಿವಸದಿಂದ ನಂದು ಪ್ರಯಾಣ ಸ್ಟಾರ್ಟ್ ಆಯ್ತು. ಪ್ರತಿನಿತ್ಯ ಒಂದು ಹೊಸ ಅನುಭವ, ಹೊಸ ಅಂದ್ರೆ ದೇವತೆಗಳು ಕಾಣೋದು, ಮಾಸ್ಟರ್ಸ್ ಕಾಣೋದು, ಕಲರ್ಸ್ ಕಾಣೋದು, ಯಾರೋ ಒಬ್ರು ನನಗೆ ಮೆಸೇಜ್ ಕೊಡೋದು. ಸ್ಟಾರ್ಟಿಂಗ್ ಮೆಸೇಜ್ ಕೊಡ್ತಾ ಇದ್ರು, ನಾನು ಅದನ್ನ ಬರ್ಕೊಳ್ತಾ ಇದ್ದೆ. ನಂತರ ನಾನ್ ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಡಕ್ ಶುರು ಮಾಡಿದ್ರು. 2 ವೇ ಆಯ್ತು, 1 ವೇ ಇರೋದು, ಆಮೇಲೆ 2 ವೇ ಆಯ್ತು. ಹೀಗೆ ನಾನು ಮಾಸ್ಟರ್ಸ್ ಜೊತೆಗೆ ಸಂಭಾಷಣೆ ಮಾಡ್ಬೋದು ಅನ್ನೋ ಒಂದು ಅನುಭವನೂ ನನಗೆ ಬಂತು. ನೋಡಿ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಓದಿರುವ ಬುಕ್ ಒಂದೇ, ಕಂಪ್ಲೀಟ್ ಬುಕ್ ಓದಿದ್ದು ಅಂದ್ರೆ ಒಂದೇ. 2008ರಿಂದ ಇಲ್ಲಿವರೆಗೂ ನಾನು ಓದಿರೋದು ಕಂಪ್ಲೀಟ್ ಬುಕ್ ಒಂದೇ ಬುಕ್ ಓದಿದ್ದು, ಡೋರ್ವೇಸ್ ಟು ಲೈಟ್ ಅಂತೇಳಿ ಕೃಷ್ಣಾನಂದ ಗುರುಜಿ ಅವರು. ಆದ್ರೆ ನನಗೆ ಪ್ರತಿ ಒಂದು ನನ್ನ ಧ್ಯಾನದಲ್ಲಿ ಆದ ಅನುಭವಗಳು, ಪ್ರತಿ ಒಂದು ಕಲಿಕೆ ನನಗೆ ಧ್ಯಾನದಲ್ಲಿ ಕೊಟ್ಟ ಆ ಗುರುಗಳು ಪ್ರಸಾದಿಸಿದ ಒಂದು ಕಲಿಕೆ ನನಗೆ ಏನೇ ಡೌಟ್ ಬರ್ಲಿ, ನಾನು ಧ್ಯಾನದಾಗ ಕೂತ್ಕೊಂಡಾಗ ಅದಕ್ಕೆ ಆನ್ಸರ್ಸ್ ಕೊಡ್ತಿದ್ರು ಅವರು. ಅದರದ ಅನುಭವ ಆಗ್ತಿತ್ತು. ಬಹಳಷ್ಟು ಸಲ ಹರಿಶಂಕರ್ ಮಾಸ್ಟ್ರು ಬುಕ್ಸ್ ಬಹಳ ಓದ್ತಿದ್ರು. ಅವರು ಬುಕ್ ಓದ್ತಿದ್ರು, ನನಗೆ ಮರುದಿವಸ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ನನಗೆ. ನಾನು ಹೋಗಿ ಅವ್ರಿಗೆ ಅನುಭವ ಹೇಳಿದಾಗ ಅವ್ರ ಬುಕ್ ನಲ್ಲಿ ತೋರಿಸ್ತಾ ಇದ್ರು, ನೋಡಿ ಇದೇ ಟಾಪಿಕ್ ನಾವು ಓದ್ತಾ ಇದ್ದೆ, ನಿನಗೆ ಅನುಭವ ಆಗಿದೆ ಅಂತ. ಅವರು ಥಿಯರಿ, ನಾನು ಪ್ರಾಕ್ಟಿಕಲ್. ಅವ್ರು ಓದ್ತಾ ಇದ್ರು, ಓದಿ ತಿಳ್ಕೊಂತಾ ಇದ್ರು ಅದನ್ನ, ನನಗೆ ಧ್ಯಾನದಲ್ಲಿ ಅದು ಅನುಭವ ಆಗ್ತಾ ಇತ್ತು. ಹೀಗೆ ಆ ಒಂದು ಮಾಸ್ಟರ್ಸ್ ಜೊತೆಗೆ ಸಂಭಾಷಣೆ ಮಾಡೋದು, ಅವರಿಂದ ಉತ್ತರ ತಗೊಳ್ಳೋದು, ಏನೇ ಡೌಟ್ಸ್ ಬಂದಾಗ ಕೇಳೋದು ಶುರುವಾಯ್ತು. ಆ 2008ರಲ್ಲೇ ನನಗೆ ಪತ್ರಿ ಸಾರ್ ಮೀಟ್ ಮಾಡೋ ಭಾಗ್ಯ ಸಿಕ್ತು. ಹರಿ ಸರ್ ಕರ್ಕೊಂಡು ಹೋಗಿ ನನ್ ಪತ್ರಿ ಸಾರ್ನ ಮೀಟ್ ಮಾಡಿಸಿದಾಗ ಪತ್ರಿ ಸಾರು ಅವರ ಇರೋ ಒಂದು ಜಾಗಕ್ಕೆ, ರೂಮಿಗೆ ನಮ್ಮನ್ನ ಕರೆದಿದ್ರು. ನಾನು ಹರಿ ಸಾರ್ ಅಲ್ಲಿ ಹೋದಾಗ ಕೇಶವ ಫ್ಲೂಟಿಸ್ಟ್ ಅವರು ಬಂದಿದ್ರು ನಮ್ ಜೊತೆಗೆ. ಪತ್ರಿ ಸಾರು ಫ್ಲೂಟ್ ಬಾರಿಸ್ತೀನಿ ಕೇಳ್ತೀರಾ ಅಂತಂದ್ರು. ನನಗಂತೂ ಏನ್ ಐಡಿಯಾ ಇದ್ದಿಲ್ಲ, ಹರಿ ಸಾರಿಗೆ ಗೊತ್ತಿತ್ತು. ಹಾ ಸರ್, ಎಲ್ಲಾರು ಹೂ ಅಂದ್ರು. ಕೇಶವಾಗೂ ಗೊತ್ತಿತ್ತು, ಸರ್ ಬಹಳ ಚೆನ್ನಾಗಿ ಫ್ಲೂಟ್ ಬಾರಿಸ್ತಾರ ಅಂತ. ನೀವು ಧ್ಯಾನಕ್ಕೆ ಕೂತ್ಕೊಳ್ರಿ, ನಾ ಫ್ಲೂಟ್ ಬಾರಿಸ್ತೀನಿ ಅಂದ್ರು. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಫ್ಲೂಟ್ ಬಾರಿಸ್ತಾ ಇದ್ದಾರೆ. ನನಗೆ ಧ್ಯಾನದಲ್ಲಿ ಅದ್ಭುತವಾದ ಅನುಭವ. ಧ್ಯಾನ ಮುಗೀತು, ಎಲ್ಲಾರು ಕಣ್ ತೆಗೆದ್ವಿ. ಸಾರ್ ನನ್ನ ಕಡೆ ನೋಡಿ, ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತಂದ್ರು. ನನಗೆ ಕೇಳಿದ ತಕ್ಷಣ ಆಶ್ಚರ್ಯ ಆಯ್ತು, ನನಗಾಗಿದ್ದ ಅನುಭವ ಸಾರಿಗೆ ಹೆಂಗ್ ಗೊತ್ತಾಯ್ತು ಅಂತ. ನಾನು ಸಾರಿಗೆ ಹೇಳಿದೆ, ನಾನು 5 ಪತ್ರಿಜಿ ನೋಡಿದೆ ಸರ್ ಅಂತ. ಒಂದು ಕಣ್ಣೆದ್ರಿಗೆ ಕಾಣ್ತಾ ಇದೆ, ಆದ್ರೆ ಕಣ್ಣು ಮುಚ್ಚಿದಾಗ 5 ಪತ್ರಿಜಿ ನೋಡಿದೆ. ಒಂದ್ ಪತ್ರಿಜಿ ಫ್ಲೂಟ್ ಬಾರಿಸ್ತಾ ಇದಾರ, ಇನ್ನೊಂದ್ ಪತ್ರಿಜಿ ತಬಲಾ ಬಾರಿಸ್ತಾ ಇದಾರ, ಇನ್ನೊಂದ್ ಪತ್ರಿಜಿ ಹಾಡಾಡ್ತಾ ಇದಾರೆ, ಇನ್ನೊಂದ್ ಪತ್ರಿಜಿ ಧ್ಯಾನ ಮಾಡ್ತಾ ಇದಾರೆ. ಹೀಗೆ 5 ಪತ್ರಿಜಿ ನೋಡಿದೆ ಸರ್ ಅಂತಂದೆ. ಸಾರ್ ನಕ್ಕಂತ ವೆರಿ ಗುಡ್ ಅಂತಂದ್ರು. ಆಮೇಲೆ ಹೇಳಿದ್ರು, ಯು ಹ್ಯಾವ್ ಸೀನ್ ಮೈ ಮಲ್ಟಿ ಡೈಮೆನ್ಷನಲ್ ರಿಯಾಲಿಟಿ ಅಂತಂದ್ರು. ಅವಾಗ ಅಂದ್ರೆ ಒಂದು ವ್ಯಕ್ತಿ ಇದು ಮಲ್ಟಿ ಡೈಮೆನ್ಷನಲ್ ರಿಯಾಲಿಟಿ ಇರುತ್ತೆ ಅಂತ
ಫಸ್ಟ್ ಟೈಮ್ ನನಗೆ ಆ ವರ್ಡ್ ಕೇಳಿದೆ, ಅದರ ಅರ್ಥ ಸಾರಿಂದ ನನಗೆ ತಿಳಿತು. ಅಂದ್ರೆ ಒಂದು ವ್ಯಕ್ತಿ ಸೈಮಲ್ಟೇನಿಯಸ್ ನಲ್ಲಿ ಬಹಳಷ್ಟು ಡೈಮೆನ್ಷನ್ ನಲ್ಲಿ ವರ್ಕ್ ಮಾಡ್ತಾರೆ. ಎಸ್ಪೆಷಲಿ ಯೋಗಿಗಳು ಒಂದೇ ಕಾಲಮಾನದಲ್ಲಿ ಅವರು ಬೇರೆ ಬೇರೆ ಆಯಾಮದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಂತ ಒಂದು ವ್ಯಕ್ತಿ ನಮ್ಮ ಗುರುಗಳು ಪತ್ರಿಜಿ ಆಗಿದ್ರು. ಅವರು ಸಾಕಷ್ಟು ಡೈಮೆನ್ಷನ್ ಅಲ್ಲಿ ಒಂದೇ ಸಲ ಕೆಲಸ ಮಾಡುವಂತ ವ್ಯಕ್ತಿ ಆಗಿದ್ರು. ಅದಾದ ನಂತರ ಅದೇ ವರ್ಷದಲ್ಲಿ ನಮ್ಮ ಹರಿ ಸರ್ ಮದರ್ ಬಾಡಿ ವೆಕೆಟ್ ಮಾಡಿದ್ರು ಜುಲೈನಲ್ಲಿ. ನೋಡಿ, ನನಗೆ ಪ್ರತಿಯೊಂದು ಧ್ಯಾನದಲ್ಲೇ ಅನುಭವ. ಹರಿ ಸಾರಿಗೆ ನನಗೆ ಆಗ್ತಿರೋ ಅನುಭವದಕ್ಕೆ ಗೊತ್ತಾಗಿತ್ತು. ಹರಿ ಸರ್ ಏನ್ ಹೇಳಿದ್ರು, ಬಾಡಿ ವೆಕೆಟ್ ಆದ್ಮೇಲೆ ಮರ್ದಿವ್ಸ ಅವರ ಇನ್ನೇನು ಅವ್ರ ಬಾಡಿನ ಬರಿಯಲ್ ಗ್ರೌಂಡಿಗೆ ತಗೊಂಡೋಗ್ಬೇಕು, ಅವಾಗೆ ನೀನ್ ಧ್ಯಾನಕ್ಕೆ ಕುತ್ಕೋ ಅಂತ ನನಗೆ ಹೇಳಿದ್ರು. ಅವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನೀನ್ ಧ್ಯಾನಕ್ಕೆ ಕಂಟಿನ್ಯೂಸ್ ಧ್ಯಾನಕ್ಕೆ ಕೂಡ್ತಾ ಇರು, ಏನಾಗುತ್ತೆ ನನಗೆ ಗಮನಿಸಿ ಹೇಳು ಅಂತ ಹೇಳಿ. ನಾನು ಆ ಸಮಯದಲ್ಲಿ ಧ್ಯಾನ ಕೂತ್ಕೊಂಡಾಗ ಇಬ್ರು ಮಾಸ್ಟರ್ಸ್ ಅಂದ್ರೆ 2 ಋಷಿಗಳು ಬಂದು ಅವರ ತಾಯಿಗೆ ಬಾಡಿ ವೆಕೆಟ್ ಮಾಡಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆಯ್ತು, ನೀವು ಬರ್ರಿ ನಮ್ ಜೊತೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗೋದಕ್ ಬಂದಿದ್ದಾರೆ. ಇದೆಲ್ಲ ಆದ್ಮೇಲೆ ನಾನು ಆಮೇಲೆ ಹರಿಸಾರಿಗೆ ಹೇಳ್ದೆ, ಹಿಂಗೆ ಇಬ್ರು ಮಾಸ್ಟರ್ಸ್ ಬಂದಿದ್ರು, ಇಬ್ರು ಋಷಿಗಳು ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತಂದ್ರು. ಅವಾಗ ಮತ್ತೆ ಹರಿಸರ್ ಒಂದು ಬುಕ್ಕ ತೆಗೆದು ತೋರಿಸಿದ್ರು. ಅದರಲ್ಲಿ ಬರ್ದಿತ್ತು, ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಟ್ ದಿ ಟೈಮ್ ಆಫ್ ಲೈಫ್ ಎಂಡಿಂಗ್ ಟೈಮ್, ದಟ್ ಈಸ್ ಅ ಡೆತ್ ಟೈಮ್, the 2 masters will appear and they help that human being to vacate the body ಅಂತ ಬರ್ದಿತ್ತು. ಅದೇ ನಾನು ಸರಿಯಾದ ಎಕ್ಸ್ಪೀರಿಯನ್ಸ್ ಆಗಿತ್ತು. ನನಗೆ ಹೇಳಿದೆ ನಾನು, ಹೌದು ನನಗೆ ಇದೇ ರೀತಿ ಆಗಿದ್ದು ಎಕ್ಸ್ಪೀರಿಯನ್ಸು. ಅವರಿಗೆ ಹೆಲ್ಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಿಮ್ಮ ಮದರ್ ಟ್ರಾವೆಲ್ ಮಾಡಿದ್ರು, ನನಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತು ಅಂತ ಹೇಳಿದೆ. ಅದಾದ ನಂತರ ಸ್ವಲ್ಪ ದಿವಸಕ್ಕೆ ಅವರ ತಾಯಿ ನನಗೆ ಕನೆಕ್ಟ್ ಆಗಕ್ ಶುರು ಮಾಡಿದ್ರು. ನಾನು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಶುರು ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು, ಇದು ಹೇಗ್ ಸಾಧ್ಯ? ನಮ್ ಜೊತೆಗೆ ಇರೋ ವ್ಯಕ್ತಿಗಳು ಬಾಡಿ ವೆಕೆಟ್ ಮಾಡಿ ಹೋಗಿದ್ದಾರೆ, ನಮ್ ಜೊತೆಗೆ ಧ್ಯಾನದಲ್ಲಿ ಸಂಭಾಷಣೆ ಮಾಡ್ತಾ ಇದಾರಲ್ಲ, ದೇವರುಗಳು ಸಂಭಾಷಣೆ ಮಾಡ್ತಾರೆ, ಮಾಸ್ಟರ್ಸ್ ಸಂಭಾಷಣೆ ಮಾಡ್ತಾರೆ, ನಮ್ಮ ಜೊತೆ ಇದ್ದು ಬಾಡಿ ವೆಕೆಟ್ ಮಾಡಿರೋ ವ್ಯಕ್ತಿಗಳನ್ನು ಸಂಭಾಷಣೆ ಮಾಡ್ತಾ ಇದಾರಲ್ಲ. ಇದು ನಾನು ಅಣ್ಣಗೆ ಹೇಳ್ದೆ, ಈ ತರ ಆಗ್ತಾ ಇದೆ ಅಂತ. ಅಣ್ಣ ಹೇಳಿದ್ರು, ನನ್ನ ತಾಯಿ ನಿನಗೆ ಸ್ಪಿರಿಟ್ ಗೈಡ್ ಆಗಿದ್ದಾರೆ ಅಂತ ಹೇಳಿ. ನೋಡಿ, ಮತ್ತೆ ಒಂದು ಹೊಸ ಕಲಿಕೆ. ಸ್ಪಿರಿಟ್ ಗೈಡ್ ಇರ್ತಾರೆ, ನಮ್ಮ ಪೂರ್ವಜರು ಯಾರು ಹೋಗ್ತಾರೆ ಅವ್ರು ನಮ್ಮ ಸ್ಪಿರಿಟ್ ಗೈಡ್ ಆಗಿ ಗೈಡ್ ಮಾಡ್ತಾರೆ ಅನ್ನೋದನ್ನ ನಾನು ಮತ್ತೆ ಒಂದು ಹೊಸ ಹಂತದ ಕಲಿಯಕ್ಕೆ ಶುರು ಮಾಡಿದೆ. ಅವರಿಂದ ಸಾಕಷ್ಟು ವಿಷಯಗಳು ತಿಳ್ಕೊಂಡ್ವಿ, ಮೆಸೇಜ್ ತಗೊಂಡ್ವಿ. ಇನ್ನೊಂದು ವಿಪರ್ಯಾಸ ಅಂದ್ರೆ, ಅವರು ಒಂದು ದಿವಸ ಕನೆಕ್ಟ್ ಆಗಿ, ನಿನಗೆ ನಾಳೆ 10 ಗಂಟೆಗೆ ಬಂದು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅದಕ್ಕೆ ರಿಲೇಟೆಡ್ ನಾನು ನಿನಗೆ ಕೆಲವೊಂದು ಪಾಯಿಂಟ್ಸ್ ಬರೆಸ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಹೊಸ ನನಗೆ ಅಂದ್ರೆ ಮುಂದೆ ಆಗೋದನ್ನ ಮೊದ್ಲೇ ತಿಳಿಸಿ ನಾಳೆ ನಾನು ನಿನಗೆ ಬಂದು ಬರೆಸ್ತೀನಿ ಅಂತ ಹೇಳಿ ಹೇಳ್ತಿದಾರ. ಇದು ಕಂಪ್ಲೀಟ್ ಇದು ಒಂಥರ ಆಶ್ಚರ್ಯಕರ, ಆದ್ರೂ ನಂಬಬೇಕು, ಯಾಕಂದ್ರೆ ಆಗ್ತಾ ಇದೆ. ಓಕೆ, ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಆವಾಗ 2008ರಲ್ಲಿ ಅಷ್ಟು ಯೂಸ್ ಟು ಇದ್ದಿಲ್ಲ ಮೊಬೈಲ್ಗೆ. ನಮ್ಮ ಮನೆಯವ್ರಿಗೆ ಹೇಳಿದೆ, ಈಗೆಲ್ಲ ಮೊಬೈಲ್ ಇಂದ ರೆಕಾರ್ಡ್ ಮಾಡ್ಬಿಡ್ತಾರೆ, ಏನೇ ಮೆಸೇಜ್ ಬರ್ಲಿ ಏನೇ ಇರ್ಲಿ ಪಟ್ ಅಂತೇಳಿ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಇಟ್ಬಿಡ್ತಾರೆ. ಅವಾಗ ನನ್ನ ಮನೆಯವ್ರಿಗೆ ಹೇಳಿದೆ, ನಾನು ಅವ್ರು ಏನ್ ಮೆಸೇಜ್ ಕೊಡ್ತಾರೆ ನಾನು ರಿಪೀಟ್ ಮಾಡ್ತೀನಿ, ನೀನ್ ಬರೀ ಅಂತ ಹೇಳಿದೆ. ಓಕೆ ಅಂತ ಹೇಳಿ ಎಕ್ಸಾಕ್ಟ್ 10 ಗಂಟೆಗೆ ಅವ್ರು ಕನೆಕ್ಟ್ ಆದ್ರು. ನಾನು ಧ್ಯಾನಕ್ಕೆ ಕೂತ್ಕೊಂಡೆ, ಇಮಿಡಿಯೇಟ್ ಆಗಿ ಕನೆಕ್ಟ್ ಆದ್ರು.
ಕನೆಕ್ಟ್ ಆಗಿ ಅವ್ರು ಹೇಳೋದಕ್ ಶುರು ಮಾಡಿದ್ರು ಪಾಯಿಂಟ್ಸ್. ಅದನ್ನ ನಾನು ಹೇಳ್ತಾ ಶುರು ಮಾಡಿ, ನಾನು ಅವ್ರು ಹೇಳಿದ್ದನ್ನ ರಿಪೀಟ್ ಮಾಡ್ತಾ ಹೋದೆ. ನಮ್ಮ ಮನೆಯವರು ಬರೆದ್ರು. ಬರದಾದ ನಂತರ ಎಲ್ಲಾ ಈ ಪ್ರೋಸೆಸ್ ಮುಗಿದ ನಂತರ ಅದು ಓದಿದ್ರೆ ನನಗೆ ಅವೆಲ್ಲಾ ಪಾಯಿಂಟ್ ನಲ್ಲಿ ಒಂದು ಪಾಯಿಂಟ್ ನನಗೆ ಗೊತ್ತಿಲ್ಲ. ಅವ್ರು ಆ ಕ್ಷಣದಲ್ಲಿ ರಿಪೀಟ್ ಮಾಡಿದ್ರು, ನನಗೆ ಕೇಳಿಸ್ತು, ನಾನು ಅದನ್ನ ರಿಪೀಟ್ ಮಾಡಿದೆ. ಅವ್ರು ಬರ್ದಿದ್ದಾರೆ. ಅಂದ್ರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಒಳಗಿಂದ ಬಂದಿಲ್ಲ ಅದು. ನನ್ನ ಒಳಗಿಂದ ಬಂದಿದ್ರೆ ಆ ಸ್ಟೇಟ್ಮೆಂಟ್ಗಳು, ಆ ವರ್ಡ್ಸು ನನಗೆ ಯೂಸ್ ಟು ಇರ್ತಿತ್ತು, ನನಗೆ ಗೊತ್ತಿರ್ತಿತ್ತು. ಆದ್ರೆ ನನಗೆ ಅವು ಯಾವ ಕೇಳೇ ಇಲ್ಲ. ನನ್ನ ವರ್ಡ್ಸ್ ಕೇಳಿಲ್ಲ, ಆ ಸೆಂಟೆನ್ಸ್ ಕೇಳಿಲ್ಲ, ಆ ಫಾರ್ಮೇಶನ್. ಇಟ್ಸ್ ಅ ವಂಡರ್ಫುಲ್ ಸಿಂಕ್ರನೈಸೇಷನ್. ಅಂದ್ರೆ ಮಾಸ್ಟರ್ಸ್ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಮ್ಯಾಚ್ ಆದಾಗ ಎಷ್ಟು ನೀಟಾಗಿ ಮ್ಯಾಚ್ ಆಗಿ ನಮಗೆ ಗೈಡ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಮತ್ತೆ ಒಂದು ಹಂತದಲ್ಲಿ ಸ್ಪಿರಿಟ್ ಗೈಡ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅಲ್ಲಿಂದ ಧ್ಯಾನ ಸಾಧನೆ ಮುಂದುವರಿತು. 2008ರಲ್ಲೇ ಇದಿಷ್ಟು ಆಯ್ತು ನನಗೆ. ನಾನು ಧ್ಯಾನ ಮಾಡಿ ಶುರು ಮಾಡಿದ ವರ್ಷದಲ್ಲಿ ಫೆಬ್ರವರಿಯಲ್ಲಿ ಶುರು ಮಾಡಿದೆ. ಆ ವರ್ಷ ಮುಗಿಯೋದ್ರಲ್ಲಿ ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆದವು. ಅದ ನಂತರ ನಾನು ಧ್ಯಾನ ಕಂಟಿನ್ಯೂ ಮಾಡ್ತಾ ಇದ್ದೆ. 2015ರವರೆಗೆ ನಾನು ಧ್ಯಾನ ಮಾಡ್ತಾ ಇದ್ದೆ. ಬಟ್ ನಾನು ಮಾಡ್ತಿರೋ ಸಮಯ ಬರೇ 45 ನಿಮಿಷ ಮಾಡ್ತಾ ಇದ್ದೆ. ನಮ್ಮ ಅಕ್ಕವರು ಆಲ್ರೆಡಿ ಧ್ಯಾನದಲ್ಲಿ ಇದ್ರಲ್ಲ, ಅವ್ರು ಅಂತ ಇದ್ರು, ನಾವು 2 ತಾಸು 3 ತಾಸು ಕೂಡ್ತೀವಿ, ನಮಗೆ ಯಾವ ಅನುಭವ ಆಗಲ್ಲ. ನೀನ್ ಕೂಡೋದು 15 ನಿಮಿಷ 20 ನಿಮಿಷಕ್ಕೆ ಇಷ್ಟೆಲ್ಲ ಅನುಭವ ಆಗ್ತಾವಲ್ಲ ಅಂತ. ಅದೇನೋ ನನಗೆ ಗೊತ್ತಿಲ್ಲ. ಕಣ್ಣು ಮುಚ್ಚಿದ ತಕ್ಷಣ ನನಗೆ ಕನೆಕ್ಟ್ ಆಗಿ ಅವರು ಹೇಳೋದಕ್ ಶುರು ಮಾಡ್ತಾರೆ. ನಾನು ಅದನ್ನ ತಿಳ್ಕೊಂತೀನಿ, ನಾನು ಬರಿತೀನಿ ಅಂತ. ಈ ತರ ಶುರು ಆಗಿದ್ದು. ಒಂದ್ ದಿವಸ ನಮ್ಮ ಹೊಸಪೇಟ್ ಗ್ರೂಪ್ ಇರೋರು ಇದ್ರಲ್ಲ, ಅವ್ರ ಜೊತೆಗೆ ಕುತ್ಕೊಂಡು ನಮ್ಮ ಮನೆಯಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನ ಮಾಡಬೇಕಾದ್ರೆ ನಾನು ಇಂಗ್ಲಿಷ್ ಅಲ್ಲಿ ಅಷ್ಟು ಪರ್ಫೆಕ್ಟ್ ಇಲ್ಲ. ಓದಿದ್ದು ಇಂಗ್ಲಿಷ್ ಮೀಡಿಯಮೇ, ಆದ್ರೆ ಗೊತ್ತಲ್ಲ ಈಗಿನ ಅಂದ್ರೆ ನಾ 3ನೇ ಲೆವೆಲ್ಗೆ ಇಂಗ್ಲಿಷ್ ಮೀಡಿಯಂ ಅಂದ್ರೆ ನಾವು ಓದಬೇಕಾದ್ರೆ ಸ್ಕೂಲಲ್ಲಿ ಎಲ್ಲಾರು ಕನ್ನಡನೇ ಮಾತಾಡ್ತಿದ್ವಿ, ಇಂಗ್ಲಿಷ್ ಯಾರು ಮಾತಾಡ್ತಿದ್ದಿಲ್ಲ. ಅದು ಓದೋ ಸಲುವಾಗಿ ಬರೆಯೋ ಸಲುವಾಗಿ ಅಷ್ಟೇ ಮಾಧ್ಯಮ ಆಗಿತ್ತು ಹೊರತು ಅಷ್ಟು ಫ್ಲೂಯೆಂಟ್ ಇಂಗ್ಲಿಷು ಯಾರು ಯೂಸ್ ಟು ಇದ್ದಿಲ್ಲ. ಅದು ಎಲ್ಲ ನಮ್ಮ ಧ್ಯಾನದ ಬಳಗದವರಿಗೆಲ್ಲ ಗೊತ್ತಿತ್ತು. ನಾವು ಧ್ಯಾನ ಕುತ್ಕೊಂಡಿದ್ವಿ. ಧ್ಯಾನ ಮುಗಿಯೋ ಒಂದು 15 ನಿಮಿಷ ಬೇಕಾದ್ರೆ ನನ್ನ ಒಳಗಿಂದ ಇಂಗ್ಲಿಷ್ ಸ್ಪೀಚ್ ಸ್ಟಾರ್ಟ್ ಆಯ್ತು. 15 ನಿಮಿಷ ಸರಿಯಾಗಿ ಇಂಗ್ಲಿಷ್ ಸ್ಪೀಚ್ ಬಂತು. ಆ ವರ್ಡ್ಸು ಒಂದು ನಾನು ಕೇಳಿಲ್ಲ. ಅವರು ನನ್ನ ಬಾಯಿಂದ ಆ ಸ್ಪೀಚ್ ಬರೋದ್ ಕೇಳಿ ಆಶ್ಚರ್ಯ ಆಗ್ಬಿಡ್ತವ್ರು. ಧ್ಯಾನದಿಂದ ಹೊರಗೆ ಬಂದ ತಕ್ಷಣ ಎಲ್ಲರೂ ಕೇಳಿದ್ರು, ಏನ್ ಕೇಳು, ನೀನಂತೂ ಮಾತಾಡಿದ್ದಲ್ಲ, ನಮಗ್ ಕನ್ಫರ್ಮ್. ನೀನು ಇಷ್ಟು ಸ್ವಚ್ಛವಾಗಿ ಇಂಗ್ಲಿಷ್ ಮಾತಾಡಕ್ ಬರಲ್ಲ ನಿನಗೆ, ನೀನ್ ಮಾತಾಡಿಲ್ಲ, ನಮಗ್ ಗೊತ್ತು. ಆದ್ರೆ ಏನಾಯ್ತು ಹೇಳು. ಅದು ಮೊದಲನೇ ಬಾರಿ ನನ್ನ ಮುಖಾಂತರ ಸ್ವಾಮಿ ವಿವೇಕಾನಂದ ಅವರು ಚಾನಲಿಂಗ್ ಮಾಡಿದ್ರು. ದಟ್ ಈಸ್ ಮೈ ಫಸ್ಟ್ ಚಾನಲಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅಲ್ಲಿವರೆಗೆ 2015ರವರೆಗೆ ಆ ಒಂದು ಮಾಸ್ಟರ್ ಜೊತೆಗೆ ಸಂಭಾಷಣೆ ಆಗ್ತಾ ಇತ್ತು. ಆ 2015ರಿಂದ ನನ್ನ ಮುಖಾಂತರ ಮಾಸ್ಟರ್ಸ್ ಅವರು ಅವರ ಜ್ಞಾನವನ್ನು ಹರಿಸೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಮಹಾವತಾರ್ ಬಾಬಾಜಿ, ಶಿರ್ಡಿ ಸಾಯಿಬಾಬಾ, ಮೇಡಮ್ ಬ್ಲಾವೆಟ್ಸ್ಕಿ, ಸಾಕಷ್ಟು ಜನ ಮಾಸ್ಟರ್ಸು ನನ್ನ ಮುಖಾಂತರ ಅವರ ಜ್ಞಾನವನ್ನು ಹರಿಸೋದಕ್ಕೆ ಶುರು ಮಾಡಿದ್ರು. ಹೀಗೆ ನನ್ನ ಧ್ಯಾನದ ಜರ್ನಿ ನಡೆಯಬೇಕಾದ್ರೆ ನನ್ನ ಧ್ಯಾನದ ಸಮಯ ಕೇವಲ 45 ನಿಮಿಷ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಿಲ್ಲ. ಆದ ನಂತರ 2016ರಲ್ಲಿ ಒಂದ್ಸಲ ನನ್ನ ಆಫೀಸಲ್ಲಿ ಕುತ್ಕೊಂಡಾಗ ಮಾರ್ನಿಂಗ್ ಟೈಮ್ ಅಲ್ಲಿ 12 ಅವರ್ಸ್ ಮೆಡಿಟೇಷನ್ ಮಾಡು ಅಂತ ಒಳಗಿಂದ ಕಂಟಿನ್ಯೂ ಬರ್ತಾ ಇದೆ. ನನಗೆ 45 ನಿಮಿಷ ಕೂಡಕ್ ಅಷ್ಟೇ ಕೂಡ ತಕ್ಷಣ ಕಣ್ ತೆಗಿತೀನಿ. 12 ತಾಸು ನನ್ನ ಕೈಯಲ್ಲೇ ಕೂಡಕ್ ಆಗಲ್ಲ.
ಅಲ್ಲಿಗೆ ಬಿಟ್ಬಿಟ್ಟೆ. ಮತ್ತೆ ಈವ್ನಿಂಗ್ ಆಫೀಸ್ಗೆ ಹೋಗ್ತೀನಿ, ಮತ್ತೆ ಒಳಗಿಂದ ಸೇಮ್ ಎಕ್ಸ್ಪೀರಿಯನ್ಸ್. 12 ಅವರ್ಸ್ ಮೆಡಿಟೇಷನ್ ಮಾಡಿ. ಈಗ ನನಗ್ ಸೀನಿಯರ್ ಅಂದ್ರೆ ನಮ್ಮ ಮನೆಯವರು. ಏನೇ ಡೌಟ್ ಬಂದ್ರೆ ನಾ ಅವರಿಗೆ ಕೇಳೋದು. ಮನೆಗ್ ಬಂದ ತಕ್ಷಣ ಹೇಳಿದೆ, ಇಲ್ಲ ಬೆಳಗ್ಗಿಂದ ಈಗ ಅನಿಸ್ತಾ ಇದೆ, ಯಾರೋ ಹೇಳ್ದಂಗಾಗತ್ತೆ, ಒಳಗಿಂದ ವಾಯ್ಸ್ ಬರುತ್ತೆ, 12 ತಾಸು ಧ್ಯಾನ ಮಾಡು ಅಂತೇಳಿ. ನಾನು ಕುಂದ್ರದೆ 45 ನಿಮಿಷ, 12 ತಾಸು ಏನ್ ಕೂಡಕ್ಕಾಗತ್ತಾ ಅಂತ. ಅವಾಗ ನಮ್ಮ ಮನೆಯವ್ರು ಹೇಳಿದ್ರು, ಯಾರು ಹೇಳ್ತಾ ಇಲ್ಲ, ನಿಮ್ಮ ಒಳಗಿನಿಂದ ಇನ್ನರ್ ವಾಯ್ಸ್ ಬರ್ತಾ ಇದೆ, ನೀನು 12 ತಾಸು ಧ್ಯಾನ ಮಾಡ್ಬೇಕು ಅಂತೇಳಿ. ಬಂದಿದ್ದಾಗ ಅದಕ್ಕೆ ಇಂಟ್ಯೂಷನ್ ಅಂತಾರೆ, ಒಳ ಮನಸ್ಸಿಂದ ಅದು ಮೆಸೇಜ್ ಬರುತ್ತೆ, ಅದನ್ನ ನೀವು ಪಾಟಿಸ್ಬೇಕು ಅಂತ ಹೇಳಿ. ಅವ್ರು ಹೇಳಿದ ಕ್ಷಣನೇ ನಾನು ಹಿಂದೆ ಮುಂದೆ ನೋಡ್ಲಿಲ್ಲ. 9 ಗಂಟೆ ಸಮಯ ಆಗಿತ್ತು. ಆಯ್ತು ಹಂಗಂದ್ರೆ ನಾನು ಕುತ್ಕೊಂಡ್ಬಿಡ್ತೀನಿ ಅಂತೇಳಿ ಕುತ್ಕೊಂಡ್ಬಿಟ್ಟೆ. 9 ಗಂಟೆಗೆ ರಾತ್ರಿ ಕುಂತವನು ಬೆಳಗ್ಗೆ 9 ಗಂಟೆಗೆ ಕಣ್ ತೆಗ್ತೀನಿ. 12 ತಾಸು ಮೊದಲ ಬಾರಿಗೆ ನಾನು ಧ್ಯಾನ ಮಾಡಿದೆ. ನಿಜಗೂ ಅವತ್ತು ಒಳಗಿಂದ ಆಶ್ಚರ್ಯ ಮತ್ತು ಆನಂದ ಎರಡು. 12 ತಾಸು ಮಾಡ್ಬೋದಾ ಅಂತ ಒಂದು ಕುತೂಹಲ ಇತ್ತು, ಅದು ಬಗೆಹರ್ದೋಯ್ತು. ಆನಂದ ಏನಂದ್ರೆ, ಓ 45 ನಿಮಿಷಕ್ಕಿಂತ ಜಾಸ್ತಿ ಧ್ಯಾನ ಮಾಡೋದಕ್ಕಾಗುತ್ತೆ. ಆದ್ರೆ ಈ ಮನಸ್ಸು ಇದೆಯಲ್ಲ, ಮಂಗನಂತ ಮನಸ್ಸು ಇದು. ಅದೇನನ್ಸುತ್ತೆ, ನಿನ್ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರುತ್ತೆ. ಆದ್ರೆ ಯಾವಾಗ ನಾವು ನಾನ್ ಮಾಡೇ ಮಾಡ್ತೀನಂತ ಹಠ ಹಿಡ್ದು ಕುತ್ಕೊಂತೀವಲ್ಲ, ಮನಸ್ಸು ಏನ್ ಮಾಡುತ್ತೆ, ಶೂನ್ಯ ಆಗ್ಬಿಡುತ್ತೆ. ಅದಕ್ಕೆ ಮಂಗ ಮನಸ್ಸಿನಿಂದ ಶೂನ್ಯ ಮನಸ್ಸಿಗೆ ಹೋಗ್ಬೇಕು ಅಂದ್ರೆ ಧ್ಯಾನ ಸಾಧನೆ ಒಂದೇ ಒಂದ್ ದಾರಿ. ಮಂಕಿ ಮೈಂಡ್ ಇಂದ ಜೀರೋ ಮೈಂಡಿಗೆ ಹೋಗ್ಬೇಕು ನಾವು. ಅವಾಗ ಮಂಕಿ ಮೈಂಡ್ ಟು ಮಾಂಕ್ ಮೈಂಡ್ ಆಗ್ತೀವಿ. ಒಂದು ಯೋಗಿಯ ಮನಸ್ಸು ನಮ್ದು ತಯಾರಾಗುತ್ತೆ. ಮಂಗನಂತ ಮನಸ್ಸಿರೋದು ಯೋಗಿಯ ಮನಸ್ಸಾಗ್ಬೇಕು ನಮ್ದು. ಅದಕ್ಕೆ ನಮಗೆ ಒಂದೇ ಒಂದು ದಾರಿ ಅಂದ್ರೆ ಈ ಧ್ಯಾನ ಸಾಧನ. ಅದಾದ ನಂತರ ನನಗೆ ಈ ಚಾನಲಿಂಗ್ ಶುರುವಾಗಿತ್ತು. ಅದ್ರ ಜೊತೆಗೆ 12 ತಾಸು ಧ್ಯಾನ ಮಾಡಿದೆ. ಅದನ್ನು ನನಗೆ ಧೈರ್ಯ ಬಂದ್ಬಿಡ್ತು. ಅಂದಿನಿಂದ ನಾನು ಏನ್ ಮಾಡಿದೆ, ನಮ್ಮ ಗಂಗಾವತಿ ಶ್ರೀಧರ್ ಗೌಡ್ರು ಇದ್ರಲ್ಲ, ಅವರು ನಾನು ಸೇರಿ ಹೋಲ್ ನೈಟ್ ಧ್ಯಾನ ಮಾಡ್ತಿದ್ವಿ. ಪಿರಮಿಡ್ ನಲ್ಲಿ ಕುತ್ಕೊಳ್ಳೋದು. ರಾತ್ರಿ 11 ಗಂಟೆ, 10:30, 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 5 ಗಂಟೆ ತನಕ, 6 ಗಂಟೆ ತನಕ ಕಂಟಿನ್ಯೂಸ್ ಧ್ಯಾನ ಮಾಡೋದು. ವಾರಕ್ಕೆ ಒಂದ್ಸಲ, ಇಲ್ಲಾಂದ್ರೆ 10 ದಿವಸಕ್ಕೆ ಒಂದ್ಸಲ, ಯಾವಾಗ ಫ್ರೀ ಆಗುತ್ತೆ ಅವ್ರು ಫೋನ್ ಮಾಡ್ತಿದ್ರು, ಸರ್ ವೆಂಕಟೇಶ್ ಸರ್ ಧ್ಯಾನಕ್ಕೆ ಬರ್ತೀರಾ ಅಂತಿದ್ರು. ನಾವು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ತಿದ್ವಿ. ಹೀಗೆ ಅಂದ್ರೆ ಲಾಂಗ್ ಅವರ್ಸ್ ಮೆಡಿಟೇಷನ್ ಮಾಡೋ ಒಂದು ಅಭಿರುಚಿ ಅಲ್ಲಿಂದ ಶುರುವಾಯ್ತು. 2016 ಮಾಡಕ್ ಶುರು ಮಾಡಿದ್ವಿ. ಅಲ್ಲಿಂದ 2016ಕ್ಕೆ ಈ ಚಾನಲಿಂಗ್ ಒಂದು ಸ್ಟಾರ್ಟ್ ಆಗಿತ್ತು. ಚಾನಲಿಂಗ್ ಮಾಡಿದ್ವಿ. ಈ 2015ರಲ್ಲಿ ಚಾನಲಿಂಗ್ ಶುರು ಆಗೋಕ್ಕಿಂತ ಮುಂಚೆ 2011ರಲ್ಲಿ ನನಗೆ ಇನ್ನೊಂದು ಈ ಉನ್ನತ ಲೋಕ ವಾಸಿಗಳು ಇರ್ತಾರೆ ಅಂತ ಕೇಳಿದ್ದಿಲ್ಲ ನಾನು, ಗೊತ್ತಿದ್ದಿಲ್ಲ, ಕೇಳಿದ್ದಿಲ್ಲ. ಆದ್ರೆ 2011ರಲ್ಲಿ ನನಗೆ ಮೊದಲ ಬಾರಿ ಬೇರೆ ಲೋಕದ ವಾಸಿ ಮಾಸ್ಟರ್ ಜಿಯಾನ್ ಅಂತೇಳಿ ಕನೆಕ್ಟ್ ಆದಾಗ ನಾನು, ನೀವ್ ಯಾಕೆ ಕನೆಕ್ಟ್ ಆಗಿರಿ ಅಂದ್ರೆ, ಇಲ್ಲ ನೀವು ಧ್ಯಾನದ ಕಾರ್ಯ ಮಾಡ್ತಿದ್ರಲ್ಲ, ಆ ಕಾರ್ಯದಲ್ಲಿ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ರೀತಿ ಸಹಾಯ ಮಾಡ್ತೀನಿ ಅಂದ್ರೆ, ಅಲ್ಲಿಯ ಒಂದು ಫ್ರೀಕ್ವೆನ್ಸಿ ಲೆವೆಲ್ ವೈಬ್ರೇಷನ್ ಹೈ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಂಬಕ್ಕಾಗಲ್ಲ, ನಾವು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಪರೀಕ್ಷೆ ಮಾಡ್ಬೇಕು ಅಂತೇಳಿ ನಮ್ಮ ಲೋಕಲ್ ಇರೋ ಧ್ಯಾನಿಗಳೆಲ್ಲ ನಮ್ಮ ಪಿರಮಿಡ್ ನಲ್ಲಿ ಒಂದ್ಸಲ ನಾನು ಕುತ್ಕೊಂಡಾಗ ಅದೇ ಸಮಯದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಆಯ್ತು ನೀವು ನನಗೆ ಸಹಾಯ ಮಾಡ್ತೀನಿ ಅಂದಿರಲ್ಲ, ಈ ಸಮಯದಲ್ಲಿ ಇಲ್ಲಿ ಈ ಒಂದು ವೈಬ್ರೇಷನ್ ಲೆವೆಲ್, ಆ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ರಿ ಅಂತ. ಧ್ಯಾನ ಆದ ನಂತರ ಕಣ್ ತೆಗಿತಾರೆ, ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು. ಇವತ್ತು ಫುಲ್ ಹೈ ಎನರ್ಜಿ ಇತ್ತು, ಏನ್ ಕತೆ ಗೊತ್ತಿಲ್ಲ,
ಯಾವತ್ತು ಇದ್ದಂಗಿದ್ದಿಲ್ಲ, ಇವತ್ತು ಬಹಳ ಹೈ ಎನರ್ಜಿ ಇತ್ತು ಅಂತ ಹೇಳಕ್ ಶುರು ಮಾಡಿದೆ. ಪ್ರತಿ ಒಬ್ಬರ ಎಕ್ಸ್ಪೀರಿಯನ್ಸ್ ಅದೇ. ಒಳಗಡೆ ಎಲ್ಲೋ ನಮಗೆ ಒಂದ್ ಖುಷಿ ಆಗ್ತಾ ಇದೆ ಆ ಮಾಸ್ಟರ್ ಮಾಡಿರ್ಬೇಕಂತ. ಆದ್ರೂ ಡೌಟ್, ಕ್ಯಾಶುಯಲಿ ಆಗೈತೆ ಏನೋ, ಅವ್ರು ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ. ಯಾಕ ಅಂತೇಳಿ ಸುಮ್ನೆ ಇದ್ವಿ, ಹೇಳ್ತಾ ಇದ್ದಿಲ್ಲ. ಈ ಈ ವಿಷಯ ಹರಿಸಾರಿಗೊಂದೇ ಹೇಳಿದ್ದೆ, ನಾನು ಬೇರೆ ಯಾರಿಗೆ ಹೇಳಕ್ ಹೋಗಿದ್ದಿಲ್ಲ. ನೋಡೋಣ ಯಾಕೆ ಹೇಳೋದ್ ಬೇಡ ಸುಮ್ನೆ ಅಂತ. ಅದಾದ ನಂತರ ಮತ್ತೆ ನಮ್ಮ ಆ ಶ್ರಾಯನ್ಸ್ ದಾಗ ಅವರ ಅಕ್ಕ ಲವಿನಾ ಬಲ್ಡೋಟ ಇಲ್ಲೇ ಹೊಸಪೇಟೆಯಲ್ಲಿ ಇರ್ತಾರೆ. ಅವ್ರ ಜೊತೆಗೆ ನಾನು ಹರೀಶ್ ಸರ್ ಧ್ಯಾನಕ್ಕೆ ಹೋಗ್ತಾ ಇದ್ವಿ ನಾವು. ಅಲ್ಲಿ ಕುತ್ಕೊಂಡಾಗ ಅಲ್ಲಿ ಕರೆದಿದ್ರು. ಅವರ ಒಂದು 4-5 ಜನ ಟೀಮು, ನಾನು ಹರೀಶ್ ಸಾರು ಎಲ್ಲರೂ ಕುತ್ಕೊಂಡು ಅವ್ರ ಜೊತೆ ಧ್ಯಾನ ಮಾಡಬೇಕಾದ್ರೆ ನಾನೇನ್ ಮಾಡ್ದೆ, ಇನ್ನೊಂದ್ಸಲ ಕರೆಯನೇ ಇಲ್ಲಿ. ಅಲ್ಲಿ ಇನ್ನೊಂದ್ಸಲ ಕರೆದೆ, ಸರ್ ನೀವು ಬಂದು ಕನೆಕ್ಟ್ ಆಗ್ರಿ ನಮ್ಗೆ ಅಂತ. ಅಲ್ಲಿ ಧ್ಯಾನ ಆದ ನಂತರ ಸೇಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ. ಸಿಕ್ಕಾಪಟ್ಟೆ ಎನರ್ಜಿ ಇದೆ ಇವತ್ತು, ಯಾವತ್ತು ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ ಅಂತ. ಅವಾಗ ನಮ್ಗೆ ಖಾತ್ರಿ ಆಯ್ತು, ಓ ಈ ಮಾಸ್ಟರ್ ನಿಜಕ್ಕೂ ಆ ಎನರ್ಜಿ ಹೈ ಮಾಡ್ತಾರೆ ಅಂತ. ಅವಾಗ ನಾನು ಹೇಳ್ದೆ, ಇದು ಮಾಸ್ಟರ್ ಜಿಯಾನ್ ಅಂತೇಳಿ ಸಿರಿನ್ ಸ್ಟಾರ್ ವರ್ಲ್ಡ್ ಇಂದ ಕನೆಕ್ಟ್ ಆಗಿದ್ದಾರೆ. ಅವರು ನಮಗೆ ಧ್ಯಾನಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅವರಲ್ಲೇ ಇರುವ ಮೆಂಬರ್ ಹೇಳಿದ್ರು, ಹೌದು ನಾನು ಆ ಮಾಸ್ಟರ್ ನೋಡಿದೆ, ನಾನು ಅವ್ರು ನನಗೆ ಕಂಡ್ರು, ನನ್ನ ಧ್ಯಾನದಲ್ಲಿ ಕಂಡ್ರು ಅಂತೇಳಿ ಹೇಳಿದ್ರು. ಅಲ್ಲಿಗೆ ನಮ್ಗೆ ಖಾತ್ರಿ ಆಯ್ತು, ಎಸ್ ಆ ಮಾಸ್ಟರ್ ನಿಜಕ್ಕೂ ಬಂದಿದ್ದಾರೆ, ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ಹಿಂಗೆ ಉನ್ನತ ಲೋಕದಲ್ಲಿ ಕೂಡ ವಾಸಿಗಳು ಅಂದ್ರೆ ಅಲ್ಲಿ ಇರ್ತಾರೆ, ಜೀವಿಗಳು ಇರ್ತಾರೆ, ಅಶರೀರವಾಗಿರ್ತಾರೆ. ಅವರು ಭೂಲೋಕದಲ್ಲಿ ಇರೋರಿಗೆ ಫ್ರೆಂಡ್ಸ್ ಆಗ್ತಾರೆ, ಹೆಲ್ಪ್ ಮಾಡ್ತಾರೆ, ಸಹಯೋಗ ಕೊಡ್ತಾರೆ ಅನ್ನೋದು 2011ರಲ್ಲಿ ಫಸ್ಟ್ ಟೈಮ್ ಗೊತ್ತಾಯ್ತು ನನಗೆ. ಅವಾಗ ಅಲ್ಲಿಂದ ನೆಕ್ಸ್ಟ್ ಅಂದ್ರೆ ಒಂದೊಂದೇ ಹಂತ ನನಗೆ. 2008ರಾಗ ಮಾಸ್ಟರ್ ಕನೆಕ್ಟಿವಿಟಿ, ಒನ್ ವೇ ವಿತ್ ದ ಮಾಸ್ಟರ್, ಟೂ ವೇ ವಿತ್ ದ ಮಾಸ್ಟರ್ಸ್, ಸ್ಪಿರಿಟ್ ಗೈಡ್ ಎಕ್ಸ್ಪೀರಿಯನ್ಸ್ ಆದ ನಂತರ 2011ರಲ್ಲಿ ಉನ್ನತ ಲೋಕವಾಸಿಯರ ಜೊತೆಗೆ ಕನೆಕ್ಷನ್, 2015ರಲ್ಲಿ ಚಾನಲಿಂಗ್ ಸ್ಟಾರ್ಟ್ ಆಯ್ತು. ಇದಾಯ್ತು. ಇದಾದ ನಂತರ ಹಾಗೆ ನಾವು 2017-18ರಲ್ಲಿ ಸ್ಕೂಲ್ಸ್ಗೆಲ್ಲ ಹೋಗಿ ಶುರು ಮಾಡಿದ್ವಿ. ಸ್ಕೂಲ್ಸ್ಗೆಲ್ಲ ಹೋಗಿ ನಾನು ನಮ್ಮ ಮನೆಯವರು ಮತ್ತೆ ನಮ್ಮ ಗ್ರೂಪ್ ಎಲ್ಲ ಹೋಗಿ ಅಲ್ಲಿ ಧ್ಯಾನ ಹೇಳ್ಕೊಡ್ತಿದ್ವಿ. ಹೀಗೆ ಪ್ರಚಾರ ನಡೀತಾ ಇತ್ತು. ಮತ್ತೆ 2020 ಡಿಸೆಂಬರ್ಗೆ 2019 ಡಿಸೆಂಬರ್ ಅಲ್ಲಿ ಮತ್ತೆ ನನಗೆ ಹಾಗೆ ಅಂಗಡಿಯಲ್ಲಿ ಕೂತಾಗ ಇನ್ನೊಂದು ಮತ್ತೆ ಇಂಟ್ಯೂಷನ್ ಸ್ಟಾರ್ಟ್ ಆಯ್ತು. 21 days ಮೆಡಿಟೇಷನ್ ಫಾರ್ 6 hours, ದಟ್ ಟು ಇನ್ ಪಿರಮಿಡ್ ಅಂತೇಳಿ ಬಂತು. ಇದಾಗಲ್ಲ, ಇಲ್ಲ 21 ದಿವಸ 6 ತಾಸು ಧ್ಯಾನ ಬೆಳಿಗ್ಗೆ ಸಮಯದಲ್ಲಿ ಮಾಡಕ್ಕಾಗಲ್ಲ, ರಾತ್ರಿ ಮನೆ ಬಿಟ್ಟು ಪಿರಮಿಡ್ಗೆ ಹೋಗ್ಬೇಕು, ಮನೆಗೆ ಹೇಳಿದ್ರೆ ಬೈಸ್ಕೊಂತೀವಿ, ಹೇಳೋದೇ ಬೇಡ ಅಂತ ಅನ್ಕೊಂಡೆ. ಆದ್ರೂ ಮನಸ್ಸು ತಡಿಲಿಲ್ಲ, ಮನೆಗ್ ಬಂದು ಹೇಳಿದೆ, ಇಲ್ಲ ಮೀನಾ, ನನಗೆ ಇವತ್ತು ಬೆಳಗ್ಗಿಂದ ಯಾಕೋ 21 ದಿವಸ ಪಿರಮಿಡ್ ನಲ್ಲಿ ಧ್ಯಾನ ಮಾಡ್ಬೇಕಂತ ಬರ್ತಾ ಐತೆ ಅಂತ. ಅವ್ರು ಹೇಳಿದ್ರು, ನಾನು ಯಾರು ಬೇಡ ಅಂತ ಹೇಳ್ತಾರ ಅಂತ ಅನ್ಕೊಂಡಿದ್ನೋ, ನಮ್ಮ ಮನೆಯವ್ರು ಏನ್ ಹೇಳಿದ್ರು, ಇವತ್ತಿಂದನೇ ಹೋಗ್ಬಿಡ್ರಿ ಅಂತ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇವರೇ ಬೇಡ ಅಂತಾರ ಅಂತ ಅನ್ಕೊಂಡಿದ್ರೆ ಇವರೇ ಇವತ್ತೇ ಹೋಗಂತ ಹೇಳ್ತಾರಲ್ಲ ಅಂತೇಳಿ. ಅವತ್ತೇ ನಾನು ಸ್ಟಾರ್ಟ್ ಮಾಡಿದೆ. 21 days ಎವ್ರಿ ಡೇ 11 o'clock ನಾನು ಪಿರಮಿಡ್ ನಲ್ಲಿ ಕೂಡ್ತಿದ್ದೆ. 5 ಗಂಟೆಗೆ ಎದ್ದು ಸೀದಾ ಮನೆಗೆ ಬರ್ತಿದ್ದೆ, ಮತ್ತೆ ಮಲಗ್ತಿದ್ದಿಲ್ಲ. ಮತ್ತೆ ಹಂಗೆ ಅವತ್ತಿನ ಡೇ ಮಧ್ಯಾಹ್ನ ಕೂಡ ನಿದ್ದೆ ಬರ್ತಿದ್ದಿಲ್ಲ, ಅಷ್ಟು ಎನರ್ಜೆಟಿಕ್ ಇರ್ತಿತ್ತು. 21 days ಈ ತರ ಧ್ಯಾನ ಮಾಡಿದ ನಂತರ ನಾನು ಪ್ರಶ್ನೆ ಹಾಕೊಳಕ್ ಶುರು ಮಾಡಿದೆ, ಯಾಕೆ ಮಾಸ್ಟರ್ಸ್ ನನಗೆ ಈ 21 ದಿವಸ ಧ್ಯಾನ ಮಾಡಂತ ಹೇಳಿದ್ದಾರೆ, ಏನು ವಿಶೇಷ ಏನು ಅಂತ ಕೇಳಿದಾಗ ನನಗೆ ಉತ್ತರ ಬರ್ಲಿಲ್ಲ.
ಓಕೆ, ಸಮಯ ಬಂದಾಗ ಗೊತ್ತಾಗುತ್ತೆ ಬಿಡು ಅಂತೇಳಿ ಸುಮ್ಮನಾಗ್ಬಿಟ್ಟು. ಆಮೇಲೆ ನನಗೆ ಹೆಚ್ಚಿನ ಸಮಯ ನನಗೆ ಈ ಬಿಸ್ನೆಸ್ ನಲ್ಲಿ ಬಹಳ ಸಮಯ ಹೋಗ್ತಾ ಇತ್ತು. ಧ್ಯಾನ ಮಾಡೋದಕ್ಕೆ, ಧ್ಯಾನ ಪ್ರಚಾರ ಮಾಡೋದಕ್ಕೆ ಸಮಯ ಸಿಗ್ತಿದ್ದಿಲ್ಲ. ಪ್ರೇಮ್ನಾಥ್ ಸರ್ ಬಂದಾಗ ನಾನು ಹೇಳ್ತಿದ್ದೆ, ಸರ್ ನಾನು ಏನ್ ಮಾಡ್ಲಿ ಸರ್, ಧ್ಯಾನ ಮಾಡ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಬಹಳ ಇಷ್ಟ ಇದೆ. ನನ್ನ ವ್ಯಾಪಾರದ ಸಮಯ ಬಹಳ ತಗೊಂತಾ ಇದೆ, ನನಗೆ ಮಾಡಕ್ ಅವಕಾಶ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಸಾರ್ ಅಂದ್ರು, ಸಂಕಲ್ಪ ಮಾಡ್ಕಪ್ಪ, ನಿಂದ ಏನು ನಿಸ್ವಾರ್ಥವಾದ ಕೆಲಸ ಅಲ್ಲ, ಸಂಕಲ್ಪ ಮಾಡ್ಕೊ, ನೆರವೇರುತ್ತಂತಂದ್ರು. ಆಯ್ತು, ನಾನು ಅವತ್ತೇ ಅನ್ಕೊಂಡೆ, ನಾನು ಸಾಧನೆ ಮಾಡೋದಕ್ಕೆ ಸಮಯ ಬೇಕು, ಇಡೀ ಪ್ರಪಂಚಾದ್ಯಂತ ನಾನು ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಅನ್ಕೊಂಡೆ. ಪ್ರೇಮ್ನಾಥ್ ಸರ್ ಯಾವಾಗ ಅಂತಿರ್ತಾರೆ, ಯಾವಾಗೂ ನೀನು ಸಣ್ಣದ್ ಕೇಳಬಾರ್ದು, ಕೇಳಂಗಿದ್ರೆ ಬಹಳ ದೊಡ್ಡದ್ ಕೇಳ್ಬೇಕು. ನಾವು ಯಾವಾಗೂ ನನ್ನೂರಿಗಷ್ಟೇ ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ ಕೇಳಬಾರ್ದು, ಇಡೀ ಪ್ರಪಂಚಕ್ಕೆ ಮಾಡ್ತೀನಿ ಅಂತ ಕೇಳಬೇಕು. ಅದೇ ರೀತಿ ನಾನು ಸಂಕಲ್ಪ ಮಾಡಿದೆ. 2019ರಲ್ಲಿ ಸಂಕಲ್ಪ ಆಗಿದೆ. 2020 ಮಾರ್ಚ್ ನಲ್ಲಿ ಕರೋನಾ ಬಂತು, ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ ನಂತರ ಫುಲ್ ಸಮಯ, ಇಲ್ಲಿ ಮನೆ ಬಿಟ್ಟೆ ಹೊರಗೆ ಹೋಗಲ್ಲ, ಎಲ್ಲಾ ಅಂಗಡಿ ಬಂದ್. ಹಾಗಾಗಿ ಮನೆಯಲ್ಲಿ ಫುಲ್ ಸಮಯ, ಖುಷಿನೋ ಖುಷಿ ನಮಗೆ. ಅಂಗಡಿ ಇಲ್ಲ, ಏನಿಲ್ಲ, ಶಾಪ್ ಇಲ್ಲ, ಆರಾಮಾಗಿ ನಾವು ಮನೆಯಲ್ಲಿ ಸಾಧನೆ ಮಾಡಬಹುದು, ಸಮಯ ಸಿಕ್ತು. ಒಂದ್ ಕಡೆ ಏನಂದ್ರೆ ವ್ಯಾಪಾರ ಬಂದಾಯ್ತಲ್ಲ ಅಂತ ದುಃಖ, ಆದ್ರೆ ಇನ್ನೊಂದ್ ಕಡೆ ಒಳಗಿಂದ ಬಹಳ ಖುಷಿ, ಸಾಧನೆ ಮಾಡೋದಕ್ಕೆ ಸಮಯ ಸಿಕ್ತು ಅಂತೇಳಿ. ಅವಾಗೆ ಧ್ಯಾನ ಸಾಧನ ಶುರು ಮಾಡಿದ್ವಿ. ಅದೇ ಸಮಯದಲ್ಲಿ ಸಾರು ರಾತ್ರಿ ವೇಳೆದಲ್ಲಿ ಒಂದು 3 ಸ್ಟೇಟ್, ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ, 4 ಸ್ಟೇಟ್ ಇಂದ ಎಲ್ಲ ಸಾರಿ ಕನೆಕ್ಟಿವ್ ಇರೋ ಮಾಸ್ಟರ್ಸ್ನೆಲ್ಲ ಒಂದು ಜಾಯಿನ್ ಮಾಡಿ, ಒಂದು ಝೂಮ್ ಆ್ಯಪ್ ಇನ್ನ ಇದ್ದಿಲ್ಲ ಅವಾಗ, ಕಾನ್ಫರೆನ್ಸ್ ಕಾಲ್ ನಲ್ಲಿ ಧ್ಯಾನ ಮಾಡ್ತಿದ್ವಿ ನಾವು. ಅದು ಅಗ್ಲಗ್ಲ ಕಟ್ ಆಗ್ತಾ ಇತ್ತು, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಒಂದು 4 ದಿವಸ ಆದ ನಂತರ ನಮ್ಮ ಬೆಂಗಳೂರು ಶ್ರೀಕಾಂತ್ ಸರ್ ಅವರು, ಒಂದು ಝೂಮ್ ಆ್ಯಪ್ ಇದೆ ಸರ್, ಅದನ್ನ ಮಾಡೋಣ, ನಾವು ಸ್ಟಾರ್ಟ್ ಮಾಡೋಣ, ಅದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ನಮಗೆ ಅಗ್ಲಗ್ಲ ಕಟ್ ಆಗಲ್ಲ ಅಂತೇಳಿ. ಅವಾಗ ಅದನ್ನ ಮಾಡಿದ ತಕ್ಷಣ ಅದು ಅನ್ಇಂಟರಪ್ಟೆಡ್ ಚೆನ್ನಾಗಿ ನಡೀತಾ ಇತ್ತು. ಬೆಳಗ್ಗೆ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಆಗಿದೆ, ಬೆಳಗ್ಗೆ 3 ಗಂಟೆ ತನಕ ಹಂಗೆ ಧ್ಯಾನ ಕಂಟಿನ್ಯೂ. ಎಲ್ಲರಿಗೂ ಹಬ್ಬ, ಧ್ಯಾನ ಹಬ್ಬ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಧ್ಯಾನ ಆನ್ಲೈನ್ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಗೆ. ಅದು ಸ್ಟಾರ್ಟ್ ಆಯ್ತು ಏಪ್ರಿಲ್ 3rd ವೀಕ್ ನಲ್ಲಿ. ನನಗೆ ನನ್ನ ಮುಖಾಂತರ ಸ್ವಾಮಿ ವಿವೇಕಾನಂದ, ಮಹಾವತಾರ್ ಬಾಬಾಜಿ, ಶಿರ್ಡಿ ಸಾಯಿಬಾಬಾ ಇವ್ರ ಚಾನಲಿಂಗ್ ನಡೀತಾ ಇತ್ತು. ಪ್ರೇಮ್ನಾಥ್ ಸಾರಿಗೆ ಗೊತ್ತಿತ್ತು. ಆದ್ರೆ ಆ ಏಪ್ರಿಲ್ 3rd ವೀಕ್ ನಲ್ಲಿ ಹಿಂಗೆ ನಾವು ದಿನ ಕನೆಕ್ಟ್ ಆದಾಗ, ಅವತ್ತಿನ ದಿವಸ ಒಂದು ಇಂಗ್ಲಿಷ್ ವಾಯ್ಸ್ ಬಂತು. ಇಟ್ ಈಸ್ ವೆರಿ ಡಿಫರೆಂಟ್ ವಾಯ್ಸ್. ಪ್ರೇಮ್ನಾಥ್ ಸರ್ ಅಂದ್ರು, ಇದು ರೆಗ್ಯುಲರ್ ಚಾನಲಿಂಗ್ ವಾಯ್ಸ್ ಅಲ್ಲ, ಇದು ಬೇರೆ ವಾಯ್ಸ್ ಇದೆ, ಯಾರು ನೀವು ಅಂತ ಕೇಳಿದ್ರು. ಅವಾಗ ಐ ಆಮ್ ಮಾಸ್ಟರ್ ಸಿಸಾರೋ ಅಂತ ಹೇಳಿ. ನೀವು ಎಲ್ಲಿಂದ ಬಂದಿರಿ? ನಾನು ಸಿರಿಯನ್ ಸ್ಟಾರ್ ವರ್ಲ್ಡ್ ಇಂದ ಬಂದಿದ್ದೀನಿ ಅಂತ. ಅಂದ ತಕ್ಷಣ ಸಾರು ಅಷ್ಟು ಜಲ್ದಿ ಯಾರನ್ನ ಅಲೋ ಮಾಡಲ್ಲ. ಪತ್ರಿ ಸಾರ್ ಕ್ರಿಯೇಟ್ ಮಾಡಿರುವ ಆಸ್ಟ್ರಲ್ ಪಿರಮಿಡ್ ನ ಅವ್ರ ಮೇಲೆ ಇನ್ವೈಟ್ ಮಾಡಿದ್ರು. ಮಾಡಿದ ತಕ್ಷಣ ಅವಾಗ ಆ ಮಾಸ್ಟರ್ಗೆ ಅರ್ಥ ಆಯ್ತು. ಇಮ್ಮಿಡಿಯೇಟ್ ಆಗಿ ಏನ್ ಹೇಳಿದ್ರು, ನಿಮ್ಮ ಗುರುಗಳೇ ನಮಗೆ ಕಳಿಸ್ಕೊಟ್ಟವ್ರು ಅಂತ. ನಿಮ್ಮನ್ನೆಲ್ಲ ನಾವು ಟ್ರೈನಿಂಗ್ ಕೊಡೋದಕ್ಕೆ ಬಂದಿದೀವಿ ಅಂತೇಳಿ ಇದು ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಸಂಭಾಷಣೆ ನಡೀತಾ ಇತ್ತು. ಹಾಗೆ ಹೇಳಿದ ತಕ್ಷಣ ಪ್ರೇಮ್ನಾಥ್ ಸರ್ ಅಂದ್ರು, ಓಕೆ, ವಿ ಆರ್ ರೆಡಿ ಮಾಸ್ಟರ್ಸ್, ಯು ಗೋ ಹೆಡ್ ಅಂತ. ಅವತ್ತು ಶುರುವಾಗಿದ್ರಿ. ನನಗೆ ಇವತ್ತಿನವರೆಗೂ ಅವರ ಒಂದು ಕನೆಕ್ಟಿವಿಟಿ ಇದೆ. ಅವರ ಧ್ಯಾನದ ಒಂದು ಪ್ರತಿ ದಿವಸ ಧ್ಯಾನದಲ್ಲಿ ಅವರು ಬಂದು ಅವರು
ಬಹಳಷ್ಟು ಕಾರ್ಯಗಳು ಸ್ಟಾರ್ಟ್ ಮಾಡಿದ್ವಿ. ಕ್ಲೆನ್ಸಿಂಗ್ ಆಕ್ಟಿವಿಟೀಸು, ಎಲ್ಲಾ ರೀತಿಯಿಂದ ಕ್ಲೆನ್ಸಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡಿ, ಅದಾದ ನಂತರ ಒಂದೊಂದೇ ಉನ್ನತ ಲೋಕ, ಫಸ್ಟ್ ನಮ್ಮ ಭೂಮಿ ಬಿಟ್ಟು ಇನ್ನ 8 ಗ್ರಹಗಳಿಗೆ ಕರ್ಕೊಂಡು ಹೋದ್ರು. ಅದಾದ ನಂತರ ಬೇರೆ ಬೇರೆ ಯೂನಿವರ್ಸ್ ಅಲ್ಲಿರುವ ಲೋಕಗಳಿಗೆ ಕರ್ಕೊಂಡು ಹೋಗಕ್ ಶುರು ಮಾಡಿದ್ರು. ಅಂದ್ರೆ ಅದರ್ ದೆನ್ ಅರ್ತ್ ಸಾಕಷ್ಟು ಲೋಕಗಳು ಇದಾವೆ ಈ ಗ್ಯಾಲಾಕ್ಸಿ ಮತ್ತೆ ಬೇರೆ ಗ್ಯಾಲಾಕ್ಸಿಗಳಲ್ಲಿ. ಅವೆಲ್ಲ ಲೋಕಗಳಿಗೆ ಅವರು ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರು. ಇದು ಪ್ರತಿನಿತ್ಯ ನಡೀತಾ ಇತ್ತು. ಪ್ರೇಮ್ನಾಥ್ ಸರ್ ಅಂದ್ರು, ಈ ಜ್ಞಾನ ನಮ್ಮ ಗುಂಪಿಗೆ ಮಾತ್ರ ಸೀಮಿತ ಆಗ್ಬಾರ್ದು, ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಾಗ ನಮಗೆ ಮೊದಲನೇ ಕರೆ ಬಂದಿದ್ದು PMC ಗುಜರಾತ್ ಇಂದ. ಅವರು ಪ್ರೇಮ್ನಾಥ್ ಸರ್ನ ಕರೆದ್ರು, ಸರ್ ನೀವು ನಮ್ ಕ್ಲಾಸ್ ಕೊಡ್ಬೇಕು ಅಂತ ಅಂದಾಗ, ಇದೇ ಸರಿಯಾದ ಸಮಯ ಅಂತೇಳಿ ಪ್ರೇಮ್ನಾಥ್ ಸರ್, ನಾನು ಕ್ಲಾಸ್ ಕೊಡ್ತೀನಿ, ನಮ್ಮ ಮೆಡಿಟೇಟರ್ ಕರ್ನಾಟಕದವರು ಇದ್ದಾರೆ ಒಬ್ರು, ಅವರು ಮೆಡಿಟೇಷನ್ ಮಾಡಿಸ್ತಾರೆ ಅಂತ. ಅವತ್ತು ಫಸ್ಟ್ ಟೈಮ್ ಸಿಸಾರೋ ಚಾನಲಿಂಗ್ ಅಂದ್ರೆ ಬಾಹ್ಯ ಪ್ರಪಂಚಕ್ಕೆ, ಆ ಗ್ರೂಪ್ ಬಿಟ್ಟು ಬಾಹ್ಯ ಪ್ರಪಂಚಕ್ಕೆ ಗೊತ್ತಾಯ್ತು. ಅಲ್ಲಿಂದ ಸುಮಾರು ಈಗ 2021 ಅಕ್ಟೋಬರ್ ಅಲ್ಲಿ ಶುರುವಾಗಿದ್ದು, ಅದೇ ಸುಮಾರು 4 ರಿಂದ 5 ವರ್ಷಗಳ ಕಾಲ ಆಯ್ತು. PMC ಗುಜರಾತ್ ನಲ್ಲಿ ಇವತ್ತಿಗೂ ಪ್ರತಿ ಸೋಮವಾರ ಸಿಸಾರೋ ವಿಸ್ಡಮ್ ಇರುತ್ತೆ. ಅಷ್ಟು ಅದ್ಭುತವಾದ ಒಂದು ಎನರ್ಜಿ ಲೆವೆಲ್ಸು, ಆ ಧ್ಯಾನ ಅವ್ರ ಕಡೆಯಿಂದ ನಮಗೆ ಸಹಯೋಗ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಹೀಗೆ ನಾನು ಹಂತವಾಗಿ ಪ್ರತಿಯೊಂದನು, ನನಗೆ ಬುಕ್ಕುಕ್ಕಿಂತ ಧ್ಯಾನನೇ ನನಗೆ ಕಲ್ಸ್ಕೊಟ್ಟಿದ್ದು. ಧ್ಯಾನ ಅನುಭವ ಜಾಸ್ತಿ ನನಗೆ, ಬುಕ್ಕಿನ ಅನುಭವ ಇಲ್ಲ. ಬುಕ್ ಓದ್ಬೇಕು ಅಂದ್ರೆ ಒಂದ್ ಪೇಜ್ ಓದ್ತಾ ಇದ್ದೆ, ನನಗೆ ಅವಾಗ ಯಾಕೋ ನನಗೆ ಓದಕ್ ಮನ್ಸು ಬರ್ತಾ ಇದ್ದಿಲ್ಲ. ಬಟ್ ಆದ್ರೆ ಧ್ಯಾನ ಮಾತ್ರ ಎಷ್ಟು ಬೇಕಾದ್ರೆ ಅಷ್ಟು ಕೂತ್ಕೊಂತೀನಿ. ಹೀಗೆ ನನಗೆ ಧ್ಯಾನದಲ್ಲಿ ನನಗೆ ಬೇಕಾಗಿರುವ ಎಲ್ಲಾ ಸಿಗೋದಕ್ಕೆ ಶುರು ಆಯ್ತು. ನಾನು ನಿಮ್ಮೆಲ್ಲರಿಗೆ ಹೇಳೋದು ಏನಂದ್ರೆ, ನೀವು ಧ್ಯಾನ ಸಾಧನೆ ಮಾಡಿ, ಸಾಧನೆ ಮಾಡಿದ್ರೆ ನಿಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲವನ್ನೂ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸಾಧನೆಯಿಂದ ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಜೀವನವನ್ನು ತಗೊಂಡಿರೋ, ಈ ಭೂಮಿ ಮೇಲೆ ಬಂದಿರೋ, ಅದನ್ನ ಸಾರ್ಥಕತೆ ಮಾಡೋದಕ್ಕೆ ಆ ನಿಮ್ಮ ಸಾಧನೆ ಬಹಳ ಸಹಾಯ ಮಾಡುತ್ತೆ. ಆ ಸಾಧನೆಯಿಂದನೇ ಪ್ರತಿಯೊಂದೂ ಸಾಕಾರ ಆಗೋದು. ನನ್ನ ಜೀವನದಲ್ಲಿ ಮಾತ್ರ ನಾನು ಕೈಗೊಂಡ ಸಾಧನೆಯಿಂದ ನನಗೆ ಸಾಕಷ್ಟು ಸಿಕ್ಕಿದೆ. ನಾನು ಹೇಳ್ತೀನಲ್ಲ, ನನಗೇನು ಕೇಳಕ್ ಬೇಕಿಲ್ಲ, ನನಗೆ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಆ ತೃಪ್ತಿ ನನಗಿದೆ. ಅದೆಲ್ಲವೂ ಧ್ಯಾನದಿಂದ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ಗರ್ವದಿಂದ ಹೇಳ್ತೀನಿ. ಧ್ಯಾನ ಸಾಧನೆಯಿಂದ ಪ್ರತಿ ಒಂದು ನನಗೆ ಸರಿಯಾದ ಸಮಯದಲ್ಲಿ ಏನ್ ಬೇಕು ಅದು ಕರೆಕ್ಟ್ ಆಗಿ ಸಿಗುತ್ತೆ. ನನಗೆ ಬರೋದು ಲೇಟ್ ಆಗ್ಬೋದು, ಆದ್ರೆ ಅದ್ಭುತವಾಗಿ ಸಿಗ್ತದೆ ನನಗೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಧ್ಯಾನಿಗಳು ಬಹಳ ದಿವಸದಿಂದ ಮಾಡ್ತಾ ಇದ್ರಿ, ಆದ್ರೆ ಸ್ವಲ್ಪ ಸಮಯಕ್ಕೆ ಧ್ಯಾನ ನಿಲ್ಲಿಸ್ಬೇಡಿ. ಅದನ್ನ ನಾನು ಆಕ್ಚುಲಿ ಹೇಳ್ತೀನಲ್ಲ, 2008 ರಿಂದ 2016, 8 ವರ್ಷ ತಗೊಂಡಿದ್ದೀನಿ ನಾನು 45 ನಿಮಿಷದಿಂದ 12 ತಾಸಿಗೆ ಹೋಗೋದು. ಆ 12 ತಾಸಿಗೆ ಹೋದ್ಮೇಲೆ 8 ವರ್ಷ ನಾನು ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ಅನ್ಸ್ತು. ಬಟ್ ಆದ್ರೆ ಏನ್ ಮಾಡಕ್ಕಾಗಲ್ಲ, ಅದು ನಮ್ ಪ್ರಯಾಣ. ಆದ್ರೆ ನಮಗೆ ಯಾವ ರೀತಿ ನಾವು ನಿಮಗೆ ಹೇಳ್ತಾ ಇದೀವಲ್ಲ, ನಮಗೆ ಹೇಳೋರು ಯಾರು ಇದ್ದಿಲ್ಲ. ನಾವೇ ಧ್ಯಾನ ಮಾಡ್ಬೇಕು, ನಾವೇ ಕೂಡ್ಬೇಕು, ನಾವೇ ತಿಳ್ಕೋಬೇಕು. ಪತ್ರಿ ಸಾರ್ ಬಂದಾಗ ಕೇಳ್ಬೇಕಂದ್ರೆ ಹೆದರಿಕೆ. ಮೂಡ್ ಚೆನ್ನಾಗಿದ್ರೆ ಸರಿ, ಇಲ್ಲಾಂದ್ರೆ ಏಟೆ ಬಿಟ್ಬಿಡ್ತಾರ. ಅದ್ರಾಗ ನಮ್ಮ ಹರಿ ಸಾರ್ ಎದುರಿಸ್ಬಿಟ್ಟಿದ್ರು, ನಾನ್ ಬಾಳ ಹೊಡ್ಸ್ಕೊಂಡ್ಬಿಟ್ಟಿನಪ್ಪ, ಏನ್ ಬೇಕಾದ್ರೆ ಕೇಳ್ಬೇಡ್ರಿ ಅಂತ. ಹಾಗಾಗಿ ಏನಂದ್ರೆ, ಸಾರ್ ಕಡೆ ಯಾವ್ದು ಬಹಳ ಅವಶ್ಯಕತೆನೋ ಅದು ಮಾತ್ರ ಕೇಳ್ತಿದ್ವಿ. ಉಳ್ಕಿದೆಲ್ಲ ಧ್ಯಾನಕ್ಕೆ ಕುತ್ಕೊಳೋದು, ಏನ್ ಬೇಕು ಪ್ರಶ್ನೆ ಹಾಕೋದು, ಉತ್ತರ ಬರುತ್ತೆ. ಪ್ರತಿಯೊಬ್ರು ಅದೇ ರೀತಿ ಮಾಡ್ಬೇಕು.
ನಾವು ಧ್ಯಾನ ಸಾಧನೆಯಲ್ಲಿ ನಮ್ಮ ಪ್ರಶ್ನೆಗೆ ಎಲ್ಲ ಉತ್ತರಗಳು ತಗೋಬೇಕು. ಪ್ರತಿಯೊಂದನ್ನು ನಾವು ಬೇರೆಯವ್ರನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ಯಾರು ಸಾಧನೆ ಮಾಡಲ್ಲ ಅವ್ರಿಗೆ ಏನಾಗುತ್ತೆ, ಡೌಟ್ಸ್ ಕ್ಲಿಯರ್ ಆಗಕ್ಕೆ ಬೇರೆ ಮಾಸ್ಟರ್ಸ್ನ ಕೇಳ್ಬೇಕಾಗತ್ತೆ. ಆದ್ರೆ ಸಾಧನೆ ಮಾತ್ರ ಬಿಡಬಾರ್ದು. ಇದು ನನ್ನ ಆಧ್ಯಾತ್ಮಿಕ ಪಯಣದ ಕತೆ. ಎಸ್, ಥ್ಯಾಂಕ್ ಯು ಮೇಡಮ್.